ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಒಂದು ಜೋರಾಗಿ ಹೇಳ್ರಿ, ಒಂದು ಜೋರಾಗಿ ಹೇಳ್ರಿ. ನೀವು ಸಂತೋಷ ಪಡುವಾಗ ಆಟೋಮೆಟಿಕ್ಕಾಗಿ ಸಂತೋಷ ಬಂದುಬಿಡ್ತದೆ. ಸಂತೋಷ ಇಲ್ಲದೇ ಇರೋರಿಗೂ ಸಂತೋಷ ಬಂದುಬಿಡುತ್ತೆ. ಎಷ್ಟು ಜನ ನಂಬ್ತೀರಾ? ಆ ರೀತಿಯಾಗಿ ದೇವರು ನಮ್ಮನ್ನು ಕಾರ್ಯದಲ್ಲಿ ನಡೆಸೋದಕ್ಕೆ ಶಕ್ತನು. ದೇವರ ಸಂದೇಶಕ್ಕೆ ನಾವು ಹೋಗ್ಬಿಡೋಣ ಬೇಗ ಬೇಗ. ಕೀರ್ತನೆ 122 1-4 ವಚನವನ್ನು ಓದುವಾಗ ಅಲ್ಲಿ ದಾವೀದ ಈ ರೀತಿಯಾಗಿ ಬರೀತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಒಂದು ಹಲ್ಲೆಲೂಯಾ ಬರಬೇಕು. ದಾವೀದ ಹೇಳ್ತಾನೆ, ಜನ ನನಗೆ ಆಲಯಕ್ಕೆ ಹೋಗೋಣ ಬಾ ಎಂದು ಕರೆದಾಗ ನಾನು ಹರ್ಷಗೊಂಡೆ ಅಂತಾನೆ. ಇವತ್ತು ನಾವು ಆಲಯಕ್ಕೆ ಬರುವಾಗ ನಮಗೆ ನಿಜವಾಗ್ಲೂ ಹರ್ಷ ಇದೆಯಾ? ಹರ್ಷ ಅಂದರೆ ಸಂತೋಷ, ಉಲ್ಲಾಸ ಇದೆಯಾ? ಎಷ್ಟು ಜನ ಬೆಳಗ್ಗೆ ಬೇಗ ಬೇಗ ಎದ್ದು ಎಲ್ಲ ರೆಡಿ ಆಗ್ತೀರಾ ಆರಾಧನೆಗೆ ಅಂತ? ಒಂದೇ ಕೈ. ಹಂಗಂದ್ರೆ ನೀವೆಲ್ಲ ಹಂಗೆ ಬಂದುಬಿಟ್ರಾ? ನನಗೆ ರಾತ್ರಿಯಿಂದನೇ ಟೆನ್ಷನ್. ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕಲ್ಲ, ಸ್ನಾನ ಮಾಡಬೇಕಲ್ಲ, ಐರನ್ ಮಾಡಬೇಕಲ್ಲ, ವಾಕ್ಯ ಸಿಗಬೇಕಲ್ಲ, 2 ಕಡೆ ಮಾತಾಡಬೇಕಲ್ಲ, ದೇವರೇ ಜನಗಳೊಟ್ಟಿಗೆ ಮಾತಾಡಬೇಕಲ್ಲ, ಅದು ನಾನು ಮಾತಾಡಬಾರ್ದು ನೀನು ಮಾತಾಡಬೇಕಲ್ಲ. ಆ ಟೆನ್ಷನಿಂದ ಕೂತಿರುವಾಗ ಪರಲೋಕದ ದೇವರು ಮಾತಾಡ್ತಾನೆ. ಒಂದು ಆಮೇಲೆ ಹೇಳ್ರಿ. ದಾವೀದ ಹೇಳ್ತಾನೆ, ಕರ್ತನ ಆಲಯಕ್ಕೆ ಹೋಗೋಣ ಬಾ ಅಂದು ಜನರು ನನ್ನನ್ನು ಕರೆದಾಗ ಹರ್ಷಗೊಂಡೇನು. ಪ್ರಿಯ ಸಹೋದರ ಸಹೋದರಿ, ದೇವರನ್ನು ಪ್ರೀತಿಸುವ ವ್ಯಕ್ತಿ, ದೇವಜನರನ್ನು ಪ್ರೀತಿಸುವಂಥ ವ್ಯಕ್ತಿ, ಅವನ ಆಲಯವನ್ನು ಪ್ರೀತಿಸುವಂಥ ವ್ಯಕ್ತಿ ನಿಜವಾಗಲೂ ಆರಾಧನೆಯನ್ನು ಅವನು ಪ್ರೀತಿಸುವವನಾಗಿದ್ದಾನೆ ಅಂತ ಸತ್ಯವೇದ ಹೇಳ್ತದೆ. ಪ್ರೀತಿಯಿಂದ ಬರುವಂಥ ವ್ಯಕ್ತಿಯ ಒಂದು ವರ್ತನೆ ಅದು ಡಿಫ್ರೆಂಟ್ ಆಗಿರ್ತದೆ. ಅವನು ಕಷ್ಟದಿಂದ ಬರೋದಿಲ್ಲ, ದೇವರ ಸನ್ನಿಧಾನಕ್ಕೆ ಇಷ್ಟದಿಂದ ಬರ್ತಾನೆ, ತೃಪ್ತಿಯಿಂದ ಬರ್ತಾನೆ, ಮನ ಸಂತೋಷದಿಂದ ಬರ್ತಾನೆ, ಮನ ಉಲ್ಲಾಸದೊಂದಿಗೆ ಬರ್ತಾನೆ. ಅನೇಕ ಜನಗಳನ್ನು ಆಲಯಕ್ಕೆ ಕರ್ಕೊಂಡು ಬರೋದಕ್ಕೆ ವೈರಾಗ್ಯವುಳ್ಳವನಾಗಿರ್ತಾನಂತೆ. ಯಾವಾಗ ದೇವರ ಸನ್ನಿಧಾನಕ್ಕೆ ನಾನು ಹೋಗ್ತೀನಿ ಅಂತ ಆ ಹಂಬಲದ ಹೃದಯ ಇಟ್ಕೊಂಡವನು ಯಾರಪ್ಪ ಅಂದರೆ ದಾವೀದಂತ ಸತ್ಯವೇದ ಹೇಳ್ತದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತದೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಆ ಜನ ನಿರತರಾಗಿದ್ದರು. ಯೇಸುವನ್ನು ನಂಬುವಂಥ ಜನಗಳು, ಸತ್ಯವೇದ ಹೇಳ್ತದೆ, ಇವರು ಅಪೊಸ್ತಲರ ಪ್ರಾರ್ಥನೆಗಳಲ್ಲಿ, ಆರಾಧನೆಯಲ್ಲಿ, ರೊಟ್ಟಿ ಮುರಿಯೋದ್ರಲ್ಲಿ, ಬೋಧನೆ ಕೇಳೋದ್ರಲ್ಲಿ, ಅವರು ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು. ಬರೀ ಭಾನುವಾರ ಮಾತ್ರ ಅಲ್ಲ, ಪ್ರತಿದಿನ ದೇವರ ರಾಜ್ಯದ ಭಯಭಕ್ತಿಯಲ್ಲಿ ಆ ಜನಗಳು ನಿರತರಾಗಿದ್ರಂತೆ. ಹಾಗಾದ್ರೆ ಕೆಲಸಕ್ಕೂ ಹೋಗ್ತಾ ಇದ್ರು. ಕೆಲಸದಿಂದ ಬಂದಾಗ ದೇವರ ಮನೆಯ ಕೆಲಸಗಳನ್ನ, ದೇವರ ರಾಜ್ಯದ ಕೆಲಸವನ್ನ ಆ ಜನಗಳು ಅಂದರೆ ದೇವರ ಜನ ಭಯಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ರಂತೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಅನಾದಿ ಕಾಲದಿಂದಲೂ ದೇವರೊಬ್ಬನಿದ್ದಾನೆ ಅಂತ, ಆತನನ್ನು ಹುಡುಕಬೇಕು ಎಂಬ ಭಕ್ತಿ ಜನರಲ್ಲಿ ಇದೆಯಂತೆ. ಅನಾದಿ ಕಾಲ ಅಂದರೆ ನಮ್ಮ ಮೂಲ ಪಿತೃಗಳ ಕಾಲದಿಂದ ಜನರಲ್ಲಿ ಒಂದು ಭಕ್ತಿ ಮತ್ತು ಭಯ ಇದೆಯಂತೆ. ದೇವರನ್ನ ನಾವು ಹುಡುಕಬೇಕು, ದೇವರನ್ನ ನಾವು ಕಾಣಬೇಕು, ದೇವರನ್ನ ನಾವು ಕಂಡುಕೊಳ್ಳಬೇಕು. ಹಳೆ ಕಾಲದಲ್ಲಿ ಜನ ಮಾತಾಡ್ತಾ ಇದ್ರಂತೆ ಒಂದು ಗಾದೆ ಮಾತು ತರ, ಏನಪ್ಪ ಅಂದ್ರೆ, ಯಾವ ಊರಲ್ಲಿ ದೇವಾಲಯ ಇಲ್ಲ ಆ ಊರಿಗೆ ನೀನು ಹೋಗಬೇಡ. ಯಾವ ಊರಲ್ಲಿ ದೇವರ ಆಲಯ ಇಲ್ಲ ಆ ಊರಿಗೆ ನೀನು ಹೋಗಬೇಡಪ್ಪ ಅಂತ ಹೇಳ್ತಾ ಇದ್ರಂತೆ. ಕಾರಣ, ಆ ಊರಲ್ಲಿ ದೇವರಿಲ್ಲ ಅಂದ್ರೆ ಆ ಊರಲ್ಲಿ ದೆವ್ವ ಇರ್ತಾನೆ. ದೆವ್ವ ಇರೋ ಜಾಗಕ್ಕೆ ನೀವು ಹೋಗ್ಬೇಡ್ರಿ, ದೇವರಿರೋ ಜಾಗಕ್ಕೆ ಹೋಗ್ರಿ ಅಂತ ಆ ಹಿರಿಯರು ಒಂದು ಗಾದೆ ರೀತಿಯಲ್ಲಿ ಮಾತಾಡ್ತಾ ಇದ್ರಂತೆ. ಸತ್ಯವೇದ ಹೇಳ್ತದೆ, ದಾವೀದ ಹೇಳ್ತದೆ, ಕರ್ತನ ಮಂದಿರಕ್ಕೆ ಹೋಗೋಣ ಅಂದಾಗ ನನ್ನ ಹೃದಯ ಹರ್ಷದಿಂದ ಕೂಡಲ್ಪಡ್ತಂತೆ. ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನು ನಂಬಲ್ಪಟ್ಟಂತ ಜನಗಳು ಅಪೊಸ್ತಲರ ಬೋಧನೆಯನ್ನ ಕೇಳೋದ್ರಲ್ಲಿ ನಿರತರಾಗಿದ್ದಾರೆ, ಪ್ರಾರ್ಥನೆ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ, ಐಕ್ಯತೆಯಾಗಿ ಕೂಡಿ ಬರೋದ್ರಲ್ಲಿ ಅವರು ನಿರತರಾಗಿದ್ದಾರೆ. ಪ್ರಿಯ ಸಹೋದರಿ, ಆರಾಧನೆಗೆ ಬರೋದ್ರಲ್ಲಿ ನಿಜವಾಗ್ಲೂ ಮನಸಂತೋಷ ನನಗಿದೆಯಾ?
ನಮ್ಮ ಮನೆಗಳಲ್ಲಿ ಇವತ್ತು ನಾವು ದೇವರನ್ನ ಹುಡುಕ್ತಾ ಇದ್ದೀವ. ಎಷ್ಟೋ ಮನೆಗಳಲ್ಲಿ ಗಂಡ ದೇವರನ್ನ ಹುಡುಕ್ತಾನೆ, ಹೆಂಡತಿ ಹುಡುಕಲ್ಲ. ಎಷ್ಟೋ ಮನೇಲಿ ಹೆಂಡತಿ ಹುಡುಕ್ತಾಳೆ, ಗಂಡ ಹುಡುಕಲ್ಲ. ಎಷ್ಟೋ ಮನೇಲಿ ತಂದೆ ತಾಯಿ ಹುಡುಕ್ತಾರೆ, ಮಕ್ಕಳು ಹುಡುಕಲ್ಲ. ಮಕ್ಕಳು ಹುಡುಕ್ತಾ ಇದ್ದಾರೆ, ತಂದೆ ತಾಯಿ ಹುಡುಕ್ತಾ ಇಲ್ಲ. ಹುಡುಕೋದ್ರಲ್ಲಿ ನಮಗೆ ಸಂತೋಷ. ಅದು ಯಾರನ್ನ? ಪರಲೋಕದ ಜೀವವುಳ್ಳ ದೇವರನ್ನ ಹುಡುಕಬೇಕಂತೆ. ಅವನ ಸನ್ನಿಧಾನಕ್ಕೆ ಹೋಗೋಕೆ ನನಗೆ ಸಂತೋಷ ಇರಬೇಕಂತೆ. ಅದಕ್ಕಾಗಿ ನನ್ನ ಹೃದಯ ದಾಹದಿಂದ ಹಂಬಲದಿಂದ ಕಾಯಬೇಕಂತೆ. ದೇವರ ವಾಕ್ಯ ಹೇಳ್ತದೆ, ಅನಾದಿ ಕಾಲದಿಂದ ದೇವರೊಬ್ಬನಿದ್ದಾನೆ ಅಂತ ಆತನನ್ನು ಹುಡುಕಬೇಕು ಎಂಬ ಭಕ್ತಿ ಜನರಲ್ಲಿ ಇದೆ. ಅದಕ್ಕೆ ಜನಗಳು ದೇವರನ್ನ ಹುಡುಕೊಂಡು ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ, ಬೆಟ್ಟಗಳನ್ನ ಹತ್ತುತ್ತಾ ಇದ್ದಾರೆ. ಎಲ್ಲಿ ದೇವರಿದ್ದಾನೆ ಅಂತ ಯಾರಾದ್ರೂ ಹೇಳಿಬಿಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ತಿಳಿಯಲ್ಪಟ್ಟವರಾಗಿ, ಅದು ಬೆಟ್ಟ ಇರಲಿ, ಅದು ಯಾವುದೇ ಆಗಿರಲಿ ಸ್ಥಳ, ಅವರ ನಂಬಿಕೆ ಅಲ್ಲಿ ಹೋಗಿ ಬರೋದ್ರಿಂದ ನಮಗೆ ಬಿಡುಗಡೆ ಆಗುತ್ತಲ್ಲ, ಸ್ವಸ್ಥತೆ ಸಿಗುತ್ತಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತಲ್ಲ ಅಂತ ನಂಬಿಕೆಯಿಂದ ಇವತ್ತಿಗೂ ಜನ ದೇವರನ್ನ ಹುಡುಕ್ತಾ ಇದ್ದಾರೆ. ಅದು ದೇವರ ವಾಕ್ಯದಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ನೀನು ಹುಡುಕುವಂತ ದೇವರು ನಿನ್ನ ಮನೆಯಲ್ಲಿ ನೀನು ಮೊಣಕಾಲು ಹಾಕುವಾಗಲೇ ನಿನ್ನ ಹತ್ತಿರ ಇಳಿದು ಬರ್ತಾನಂತೆ. ನಿನ್ನ ಹತ್ತಿರ ಇಳಿದು ಬಂದು ನಿನ್ನನ್ನು ಸಂತೈಸ್ತಾನೆ, ನಿನ್ನನ್ನು ಸಮಾಧಾನ ಪಡಿಸ್ತಾನೆ, ನಿನ್ನನ್ನು ಬಲಪಡಿಸ್ತಾನೆ, ನಿನ್ನನ್ನು ಆಧರಿಸ್ತಾನೆ. ಮಗಳೇ ಮಗನೇ ಅಂತ ಕರೆಯತಕ್ಕವನಾಗಿದ್ದಾನೆ. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಇವತ್ತು ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ, ಎಷ್ಟೋ ಬೆಟ್ಟಗಳಿಗೆ ಜನ ಹತ್ತಿ ಹೋಗಿ ಬರ್ತಾ ಇದ್ದಾರಲ್ಲ, ಅದರಿಂದ ಅವರಿಗೆ ಮುಕ್ತಿ ಸಿಗ್ತಾ ಇಲ್ಲ, ಬಿಡುಗಡೆ ಸಿಗ್ತಾ ಇಲ್ಲ, ಪರಿಹಾರ ಸಿಗ್ತಾ ಇಲ್ಲ. ಒಂದು ಭಯ. ನಾನು ಎಷ್ಟೋ ಜನಕ್ಕೆ ಪ್ರಾರ್ಥನೆ ಮಾಡುವಾಗ ಆ ಕೆಲವೊಂದು ಕಾರ್ಯಗಳನ್ನ ಅವ್ರಿಗೆ ಹೇಳುವಾಗ, ಹೌದು ಸರ್ ನಾವು ಹರಕೆ ತೀರಿಸಿಲ್ಲ, ನಾಳೆ ಹೋಗಲ್ಲ ಅಂತ ಕೇಳ್ತಾರೆ. ಹರಕೆ ತೀರಿಸೋದಕ್ಕೋಸ್ಕರ ಅಲ್ಲ, ನಿಮ್ಮನ್ನು ಆಳ್ತಿರುವಂಥ ಆತ್ಮ ಯಾವುದು ಅದನ್ನು ನನ್ನ ದೇವರು ತಿಳಿಯಪಡಿಸುವ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ಆರಂಭದಲ್ಲಿಯೇ ಅಂತ್ಯವನ್ನು ಪ್ರಕಟಿಸುವ ದೇವರು. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಆದಿಕಾಂಡ 4:26 ಹೇಳ್ತದೆ, ಆದಾಮನ ಮಗನಾದ ಸೇತನ ಕಾಲದಲ್ಲಿ ಮನುಷ್ಯರು ದೇವರನ್ನ ಹುಡುಕಲು ಆರಂಭ ಮಾಡಿದ್ರಂತೆ. ಅಲ್ಲಿವರೆಗೂ ದೇವರನ್ನ ಹುಡುಕುವಂತ ಕೆಲಸಕ್ಕೆ ಜನ ಕೈ ಹಾಕಿಲ್ಲ. ಯಾವಾಗ ಕೈ ಹಾಕಿದ್ದಾರೆ, ಯಾವಾಗ ದೇವರನ್ನು ಹುಡುಕಬೇಕಂತ ಮನಸ್ಸು ಮಾಡಿದ್ದಾರೆ, ಆದಾಮನ ಮಗನಾದ ಸೇತನ ಕಾಲದಲ್ಲಿ ಮನುಷ್ಯರು ದೇವರನ್ನ ಹುಡುಕಲು ಆರಂಭ ಮಾಡಿದ್ದಾರೆ. ಆದಿಕಾಂಡ 8:20 ಹೇಳ್ತದೆ, ನೋಹನು ಕರ್ತನಿಗೆಂದು ಒಂದು ಬಲಿಪೀಠವನ್ನು ಕಟ್ಟಿ ಬಲಿ ಅರ್ಪಿಸಿ ಕರ್ತನನ್ನು ಹಿಂಬಾಲಿಸಿದ್ದಾನಂತೆ. ಕರ್ತನಿಗಾಗಿ ಒಂದು ಬಲಿಪೀಠವನ್ನು ಕಟ್ಟಿದ್ದಾನೆ. ನೋಹ ಬಲಿಪೀಠವನ್ನು ಕಟ್ಟಿ ಯಜ್ಞವನ್ನು ಸಮರ್ಪಣೆ ಮಾಡಿ, ಸತ್ಯವೇದ ಹೇಳ್ತದೆ, ತದನಂತರ ನೋಹನು ದೇವರನ್ನು ಹಿಂಬಾಲಿಸಿದ್ದಾನೆ. ಸೇತನ ಕಾಲದಲ್ಲಿ ಅಲ್ಲಿವರೆಗೂ ಜನ ದೇವರನ್ನ ಹುಡುಕಿಲ್ಲ, ಅಲ್ಲಿವರೆಗೂ ಜನ ದೇವರನ್ನ ಹುಡುಕಿಲ್ಲ. ಸೇತನ ಕಾಲದಲ್ಲಿ ಜನ ಏನ್ ತೀರ್ಮಾನ ಮಾಡ್ತಾರೆ, ದೇವರನ್ನ ಹುಡುಕೋದಕ್ಕೆ ಆರಂಭ ಮಾಡಿದ್ದಾರೆ. ನೋಹನ ಕಾಲದಲ್ಲಿ ಯಜ್ಞವೇದಿಯನ್ನು ಕಟ್ಟಲ್ಪಟ್ಟಂತ ನೋಹ ಕಟ್ಟಿ ಮುಗಿಸಿ ನಂದು ಮುಗಿತು ಅಂತ ತಿಳಿಯದೆ ದೇವರ ಹಿಂದೆ ಹೋಗಲಿಕ್ಕೆ ಆರಂಭ ಮಾಡಿದ್ದಾನೆ ಅಂತ ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರಿಯೇ, ಆದಿಕಾಂಡ 12:7 ನೋಡುವಾಗ, ಅಬ್ರಾಮ್ ಬಲಿ ಅರ್ಪಿಸುವ ಸಮಯದಲ್ಲಿ ಬಲಿಪೀಠದ ಅಗ್ನಿ ಜ್ವಾಲೆಯಲ್ಲಿ ಕರ್ತನು ಕಾಣಿಸಿಕೊಂಡು ಅಬ್ರಾಮನ ಜೊತೆ ಮಾತನಾಡಿದ್ದಾನೆ ಅಂತ ಸತ್ಯವೇದ ಹೇಳ್ತದೆ. ಅಬ್ರಾಮ್ ಯಜ್ಞವೇದಿಯನ್ನು ಕಟ್ಟಿ ಯಜ್ಞವನ್ನು ಸಮರ್ಪಣೆ ಮಾಡುವಾಗ ಎಲ್ಲಿ ಮಾತಾಡ್ತಾ ಇದ್ದಾನೆ ದೇವರು? ಆ ಬೆಂಕಿಯಲ್ಲಿ ಅಗ್ನಿ ಜ್ವಾಲೆಯಲ್ಲಿ, ಅಬ್ರಾಮನೇ, ನನ್ನ ಪ್ರಿಯನೇ, ನನ್ನ ಮಾತಿಗೆ ವಿಧೇಯನಾಗುವವನೇ, ನನ್ನ ಮೇಲೆ ಭಯಭಕ್ತಿ ಇಟ್ಟವನೇ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯತಕ್ಕವನೇ, ಬೆಂಕಿಯಲ್ಲಿ ಕಾಣಿಸಿಕೊಳ್ಳತಕ್ಕ ನಾನ್ ನಿನ್ನನ್ನು ಸುಡೋದಕ್ಕಲ್ಲ, ನಿನ್ನನ್ನು ಆಶೀರ್ವದಿಸೋದಕ್ಕೆ, ನಿನ್ನನ್ನು ನಾಶಪಡಿಸೋದಕ್ಕಲ್ಲ, ನಿನ್ನನ್ನು ಬ್ಲೆಸ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಅದನ್ನು ನಂಬ್ತಾನವನು,
ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 13ನೇ ಅಧ್ಯಾಯ 15ನೇ ವಚನದಲ್ಲಿ, ನೀನು ನೋಡುವ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಎಲ್ಲಿ ಮಾತಾಡ್ತಾ ಇದ್ದಾನ್ರಿ? ದೇವರಿಗೆ ಕಾಣಿಕೆ ಅರ್ಪಣೆ ಮಾಡುವಂತ ಆ ಯಜ್ಞ ವೇದಿಯಲ್ಲಿ ಅಗ್ನಿ ಜ್ವಾಲೆಯಾಗಿ ದೇವರು ಮಾತಾಡ್ತಾ ಇದ್ದಾನೆ. ಅಬ್ರಾಮ್, ನಾನ್ ನಿನಗೂ ನಿನ್ನ ಸಂತತಿಗೂ ಆಶೀರ್ವಾದವನ್ನ ಶಾಶ್ವತವಾಗಿ ಕೊಡ್ತೇನೆ. ಒಂದು ಅಲ್ಲೇಲುಯೆ ಹೇಳ್ರಿ. ಇವತ್ತು ಯಜ್ಞವೇದಿ ನಾವು ಕಟ್ಟಿ ದೇವರಿಗೆ ಸ್ತೋತ್ರ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತಿಯಾಗಿ ದೇವರು ಹೇಳ್ತಾನೆ, ನೀನು ಕೂತ ಜಾಗದಲ್ಲೇ ಮೊಣಕಾಲಾಕಿ ದೇವರಿಗೆ ಸ್ತೋತ್ರ ಅಲ್ಲೇಲುಯೆ ಹೇಳ್ತಿಯಲ್ಲ, ಆ ಬಲಿಗೆ ನಾನು ನಿನ್ನ ಮುಂದೆ ಬಂದು ಬಿಡ್ತೀನಿ. ಒಂದು ಸ್ತೋತ್ರ ಈಕ್ವಲ್ ಟು ಒಂದು ಕುರಿ. ಒಂದು ಸ್ತೋತ್ರ, ಮನಪೂರ್ತಿಯಾಗಿ ಸ್ತೋತ್ರ ಅನ್ನುವಂಥ ಸ್ತೋತ್ರ ಈಕ್ವಲ್ ಟು ಒಂದು ಕುರಿ. ಒಂದು ಕುರಿನ ನಾವು ಅರ್ಪಣೆ ಮಾಡೋಕ್ಕಾಗಲ್ಲ ಇವತ್ತು. ಬ್ರದರ್, ತಿನ್ನಕ್ಕಿಲ್ಲ ಬ್ರದರ್, ಕಾಣಿಕೆ ಕೊಡೋಕ್ಕಿಲ್ಲ ಬ್ರದರ್, ನಮಗೆ ಕೆಲಸ ಇಲ್ಲ ಬ್ರದರ್ ಅಂತ ನೀವು ಹೇಳ್ತಿರಲ್ಲ. ಬಾಯಿ ತುಂಬ ಹೃದಯಪೂರ್ವಕವಾಗಿ ಮೊಣಕಾಲಾಕಿ ಏಸಪ್ಪ ನಿನಗೆ ಸ್ತೋತ್ರ ನೀವು ಹೇಳಿ ನೋಡ್ರಿ. ಈಕ್ವಲ್ ಟು ಒಂದು ಕುರಿ ಅಂತ ದೇವರು ಹೇಳ್ತಾನೆ. ನಿನ್ನ ಒಂದು ಸ್ತೋತ್ರ ಒಂದು ಕುರಿ ಹೊಡೆದಷ್ಟು ಸಮ. ಆಗ ಒಂದು ಸ್ತೋತ್ರ ಹೇಳ್ತೀವಾ? ಪ್ರಾರ್ಥನೆ ಮಾಡಿ ಅಂದ ತಕ್ಷಣ ಎಷ್ಟು ಸ್ತೋತ್ರ ಹೇಳ್ತೀವಿ, ಎಷ್ಟು ಅನ್ಯ ಭಾಷೆ ಮಾತಾಡ್ತೀವಿ. ಯಾಕೆ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ಜನಗಳಿಗೆ ಪ್ರಶ್ನೆ. ಕಾರಣ ಏನು? ಪ್ರಿಯ ಸಹೋದರ ಸಹೋದರಿಯೇ, ಆಲಯಕ್ಕೆ ಬರುವಾಗ ನಿಜವಾಗಲೂ ನಿನಗೆ ಸಂತೋಷ ಇದೆಯಾ? ನಿನಗೆ ಮನ ತೃಪ್ತಿ ಇದೆಯಾ? ನಿನಗೆ ಉಲ್ಲಾಸ ಇದೆಯಾ? ಕರ್ತನನ್ನು ಸಂಧಿಸ್ತಾ ಇದ್ದೀನಿ ಅಂತ ಆ ಒಂದು ಆರ್ಭಟ ನಿನ್ನ ಒಳಗಡೆ ಇದೆಯಾ? ಕರ್ತನ ಆಲಯಕ್ಕೆ ಬರುವಾಗ ನಾವು ರೆಡಿಯಾಗಿ ಬರೋದು ಮುಖ್ಯ ಅಲ್ಲ, ಹರ್ಷಧ್ವನಿಯಿಂದ ಬರಬೇಕು. ನಾನು ದೇವರನ್ನ ನಾನು ಸಂಧಿಸ್ತಾ ಇದ್ದೇನೆ. ಕಳೆದ ವಾರ ಆ ಸಭೆಯಲ್ಲಿ ಒಂದು ವಿಜ್ಞಾಪನೆ ಇಟ್ಟಿದ್ರು. ಒಂದು ಹುಡುಗ ಕಳೆದೋಗ್ಬಿಟ್ಟಿದ್ದಾನೆ ಅಂತ ಅವ್ರ ತಂದೆ ತಾಯಿ ಹೇಳ್ತಾ ಇದ್ರು. ಅವರೊಬ್ಬರು ವಿಜ್ಞಾಪನೆ ಪ್ರಾರ್ಥನೆ ಮಾಡುವಾಗ ನನಗೆ ಕನ್ಫ್ಯೂಷನ್. ಚಿಕ್ಕ ಹುಡುಗ ಕಳೆದೋಗ್ಬಿಟ್ಟಿದ್ದಾನ, ದೊಡ್ಡ ಹುಡುಗ ಕಳೆದೋಗ್ಬಿಟ್ಟಿದ್ದಾನ, ಯಾರು ಕಳೆದೋಗಿರೋದು? ಆಗ ದೇವರಲ್ಲಿ ನಾನು ಕೇಳಿದೆ. ದೇವರು ಹೇಳಿದ್ರು, ಅವ್ರಿಗೆ ಹೇಳು, ಅವರ ಮುಖ ಲಜ್ಜೆಗೆಡೋದಿಲ್ಲ. ಆ ಹುಡುಗ ಸಿಗ್ತಾನೆ. ಎಲೀಷನ ಪ್ರವಾದಿಯ ಬಳಿಗೆ ಬಂದು ಕತ್ತೆಗಳನ್ನು ಹುಡುಕೊಡು ಅಂತ ಕೇಳುವಾಗ ಆ ಕತ್ತೆ ಹುಡುಕೊಟ್ಟಂತ ದೇವರು ಜೀವುಳ್ಳ ಮನುಷ್ಯನನ್ನು ಹುಡುಕಿ ಕೊಡಲ್ವಾ? ನೀನು ನಂಬಿದ್ರೆ ಅವನು ಹುಡುಕಿ ಕೊಡ್ತಾನೆ. ಈ ಮಾತನ್ನು ದೇವರು ನನ್ನ ಕಣ್ಮುಂದೆ ತರುವಾಗ ನಾನು ಹೇಳ್ತೀನಿ, ಅಮ್ಮ ಭಯ ಪಡಬೇಡಮ್ಮ, ನಿನ್ನ ಮಗ ಯಾರೇ ಆಗಿರಲಿ ದೇವರು ಅವನ ಹುಡುಕಿ ಕೊಡ್ಲಿಕ್ಕಿದ್ದಾನೆ. ಅದು ಹೇಳಿ ನನಗೊಂದು ಕ್ಯೂರಿಯಾಸಿಟಿ, ಅದು ಚಿಕ್ಕ ಹುಡುಗನ ದೊಡ್ಡ ಹುಡುಗನ ಅಂತ. ಮೊನ್ನೆ ದಿನ ನಾನು ಫೋನ್ ಮಾಡಿದ್ದೆ ಒಂದು 4 ದಿವಸದ ಹಿಂದ್ಗಡೆ. ಅವ್ರು ಹೇಳಿದ್ರು, ಇನ್ನೂ ಸಿಕ್ಕಿಲ್ಲ ಪಾಸ್ಟರ್, ಸ್ವಲ್ಪ ಮೀಡಿಯಮ್ ಏಜ್ ಇರೋ ಹುಡುಗ, ಎಲ್ಲೋಗಿದ್ದಾನೆ ಗೊತ್ತಿಲ್ಲ, ತಂದೆ ತಾಯಿ ಹುಡುಕ್ತಾ ಇದ್ದೀವಿ, ಕಳೆದೋಗ್ಬಿಟ್ಟಿದ್ದಾನೆ, ಆಗಲೇ ಕಳೆದು 15 ದಿನ ಆಗೋಗ್ಬಿಟ್ಟಿದೆಯಲ್ಲ. ದೇವರಿಗೆ ಸ್ತೋತ್ರ. ನಿನ್ನೆ ಫೋನ್ ಮಾಡಿ ಹೇಳ್ತಾರೆ, ಮೊನ್ನೆ ಹುಡುಗ ಬಂದುಬಿಟ್ಟಿದ್ದಾನೆ, ಮೊನ್ನೆ ಹುಡುಗ ಸಿಕ್ಕಿಬಿಟ್ಟಿದ್ದಾನೆ. ಕಾರಣ ಏನು? ನಮ್ಮ ದೇವರು ಆರಂಭದಲ್ಲಿ ಅಂತ್ಯವನ್ನು ಪ್ರಕಟಿಸುವ ದೇವರು. ಅವನ ಆಲಯಕ್ಕೆ ಸಂತೋಷವಾಗಿ ಬರುವಾಗ ಕಂಪ್ಲೀಟ್ ಆಗಿ ನಿನ್ನನ್ನು ದೇವರು ಮುಕ್ತಿಗೊಳಿಸ್ತಾನೆ, ಎಲ್ಲ ವಿಷಯದಲ್ಲೂ ಬಿಡುಗಡೆ ಕೊಡ್ತಾನೆ. ದಾವೀದ ಹೇಳ್ತಾನೆ, ನನ್ನ ಆಲಯಕ್ಕೆ ಹೋಗೋಣ ಅಂತ ಕರೆದಾಗ ನಾನು ಹೃದಯ ಹರ್ಷಧ್ವನಿಯಿಂದ ಕೂಡಲ್ಪಡ್ತು. ಸತ್ಯವೇದ ಹೇಳ್ತದೆ, ಸೇತನ ಕಾಲದಲ್ಲಿ ಜನ ದೇವರನ್ನ ಹುಡುಕಕ್ಕೆ ಆರಂಭ ಮಾಡಿದ್ದಾರೆ. ನೋಹನು ಕರ್ತನಿಗಾಗಿ ಒಂದು ಬಲಿಪೀಠವನ್ನು ಕಟ್ಟಿ ಅರ್ಪಿಸಿ ಕರ್ತನನ್ನು ಹಿಂಬಾಲಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ ಬಲಿ ಅರ್ಪಿಸುವ ಸಮಯದಲ್ಲಿ ಬಲಿಪೀಠದ ಅಗ್ನಿ ಜ್ವಾಲೆಯಲ್ಲಿ ಕರ್ತನು ಕಾಣಿಸಿಕೊಂಡು ಮಾತನಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ನೀನು ನೋಡುವ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ನಾನ್ ಶಾಶ್ವತವಾಗಿ. ಹಲ್ಲೆಲೂಯಾ. ಒಂದು ದಿನಕ್ಕೋಸ್ಕರ ಅಲ್ಲ. ಅಬ್ರಾಮನು ಇಟ್ಟಂತ ದೃಷ್ಟಿ ಯಾವುದ್ರ ಮೇಲೆ ಗೊತ್ತಾ? ಭೂಮಿ ಮೇಲೆ ಮನೆ ಮಾಡಕ್ಕಲ್ಲ, ಆ ಜೀವವುಳ್ಳ ದೇವರು ಇರುವಂಥ ಸ್ಥಳದಲ್ಲಿ ಮನೆ ಮಾಡೋಕೆ. ಆ ದೃಷ್ಟಿ ಇವತ್ತು ನಮಗಿದೆಯಾ? ಆ ದೂರದ ದೃಷ್ಟಿ ನಮಗಿದೆಯಾ? ಪ್ರಿಯ ಸಹೋದರಿಯೇ, ನಿನ್ನ ದೃಷ್ಟಿಕೋನ ಎಲ್ಲಿರಬೇಕು ಅಂದರೆ ಶಾಶ್ವತವಾಗಿರುವಂಥ ಮನೆ ಮೇಲೆ ನಿನ್ನ ಕಣ್ಣಿರಬೇಕು. ಅಳಿಯದೆ ಉಳಿಯತಕ್ಕ ರಾಜ್ಯದ ಮೇಲೆ ನಿನ್ನ ಕಣ್ಣಿರಬೇಕು.
ಅಳಿದು ಹೋಗುವಂಥ ರಾಜ್ಯದ ಮೇಲೆ ನಿನ್ನ ಕಣ್ಣಿರಬಾರ್ದು. ಅಳಿದು ಹೋಗುವಂಥ ವಸ್ತುಗಳ ಮೇಲೆ ನಿನ್ನ ಕಣ್ಣಿರಬಾರ್ದು. ಅಳಿಯದೆ ಪರ್ಮನೆಂಟ್ ಆಗಿರುವಂಥ ರಾಜ್ಯ ಅದು ಪರಲೋಕ ರಾಜ್ಯ. ಅಳಿಯದೆ ಶಾಶ್ವತವಾಗಿರುವಂಥ ದೇವರು ಅದು ಯೇಸು. ಆ ಯೇಸುವನ ಹುಡುಕು. ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ ನಂಬಿ ಯಜ್ಞವನ್ನು ಕಟ್ಟಿ ಅರ್ಪಣೆ ಮಾಡ್ತಿರುವಾಗ ಆ ಅಗ್ನಿ ಜ್ವಾಲೆಯಲ್ಲಿ ಬಂದಂಥ ದೇವರು ಅಬ್ರಾಮನಿಗೆ ಮಾತನಾಡ್ತಾ ಇದ್ದಾನೆ, ನಾನು ನಿನಗೂ ನಿನ್ನ ಸಂತತಿಗೂ ಈ ದೇಶವನ್ನು ಶಾಶ್ವತವಾಗಿ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಸಹೋದರಿಯೇ, ಎಷ್ಟು ಜನ ಇದನ್ನು ನಂಬ್ತೀರಾ? ಆದಿಕಾಂಡ 15ನೇ ಅಧ್ಯಾಯ 18ರಲ್ಲಿ ಅಬ್ರಾಮನ ಸಂಗಡ ದೇವರೇನು ಮಾಡ್ತಾ ಇದ್ದಾನೆ? ಒಡಂಬಡಿಕೆ ಓದಿ. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡನು. ಐಗುಪ್ತ ದೇಶದ ನದಿಯಿಂದ ಯೂಫ್ರಟೀಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ. ಒಂದು ಆಮೇನ್ ಹೇಳ್ರಿ, ಒಂದು ಆಮೇನ್ ಹೇಳ್ರಿ. ನೀವು ಬಾಡಿಗೆ ಮನೇಲಿದ್ರು ಅದು ನಿಮ್ಮ ಮನೇನೆ. ಇಲ್ಲಿ ಸ್ವಂತ ಮನೇಲಿದ್ದವರು ಬಾಡಿಗೆ ಮನೇಲಿದ್ದಂಗೆ. ನಾವು ದುಡ್ಡು ಕಟ್ತೀವಿ, ಅವ್ರು ದುಡ್ಡು ಕಟ್ಟಲ್ಲ. ಆದರೆ ಇಬ್ಬರಿಗೂ ಇದು ಸ್ವಂತ ಮನೆ ಅಲ್ಲ. ಆ ತಲೆಯಲ್ಲಿ ನಿಮಗೆ ಭ್ರಮೆ ಇರಲಿ. ಅಯ್ಯೋ ಅವ್ನು ಬಂಗ್ಲದಲ್ಲವನೇ ಆ ಬಂಗ್ಲದಲ್ಲಿ ಎಲ್ಲಿದ್ದ ಗೊತ್ತಾ? ಮೇಲೋಗಿ ಅವ್ನು ಕೇಳ್ತಾನೆ, ಏನಯ್ಯ ಚರ್ಚ್ ಕಟ್ ಕೊಟ್ಟೆ, ಚೇರ್ ತಕ್ಕ ಕೊಟ್ಟೆ, ಹತ್ತಕ್ಕೆ ಕೊಟ್ಟೆ, ಇತ್ತಕ್ಕೆ ಕೊಟ್ಟೆ, ನನಗಿಲ್ಲ ಹಾಕಿದ್ದೀಯ, ನನ್ನ ಮನೆ ಮುಂದಿಂದ ಅವನಿಗೆ ಅಲ್ಲಿಟ್ಟಿದೀಯಾ? ಮಗನೇ, ನೀನು ಬಂಗ್ಲದಲ್ಲಿ ನನ್ನ ನೆನೆಸಿಲ್ಲ, ಒಳ್ಳೆ ಕುಷನ್ ಸೋಫಾಲಿ ನನ್ನ ನೆನೆಸಿಲ್ಲ, ನೀನು ಸೋಫಾ ಬಂದ ಮೇಲೆ ಕೆಳಗೆ ಇಳ್ದಿಲ್ಲ, ನೀನು ಕರ್ಲಾನ್ ಮಂಚ ಬಂದ ಮೇಲೆ, ಹಾಸಿಗೆ ಬಂದ ಮೇಲೆ ನನ್ನ ಕಡೆ ತಿರುಗೇ ನೋಡಿಲ್ವಲ್ಲ ನೀನು. ಅವನು ಎಲ್ಲ ದಿನ ಮಳೆ ಬಂದಾಗೂ ನನ್ನ ಕೂಗೋನು, ಬಿಸಿಲು ಬಂದಾಗೂ ನನ್ನ ಕೂಗೋನು, ಚಳಿಗಾಲದಲ್ಲೂ ನನ್ನ ಕೂಗೋನು, ಎಲ್ಲ ಟೈಮಲ್ಲೂ ಅಲ್ಲೇಲುಯ್ಯ ಸ್ತೋತ್ರ ಹೇಳವನೇ. ಅವನು ಅಲ್ಲೇ ಹೇಳೋದಕ್ಕೆ ಇಲ್ಲಿ ಜಾಗ ಮಾಡವನೇ. ನೀನಲ್ಲಿ ದುಡ್ದು ಎಲ್ಲ ಬ್ಯಾಂಕಲ್ಲೂ ಅಮೌಂಟ್ ಇಟ್ಟಿದೆಯಲ್ಲ, ಆ ಗಂಟೆಲ್ಲಿತ್ತು, ನಿನ್ನ ಮನಸ್ಸಲ್ಲಿತ್ತು. ನೀನು ನನ್ನ ಹತ್ರ ಇರಲಿಲ್ವಲ್ಲ. ನೀನು ಇಂಪ್ರಾದಂಗೆಲ್ಲ ನೀನು ದೂರ ಹೋಗ್ಬಿಟ್ಟಲ್ಲ. ಎಷ್ಟೋ ಜನ ಇಂಪ್ರಾಗ್ತಾ ಇದ್ದಂಗೆ ದೇವ್ರನ್ನ ಬಿಡ್ತಾರೆ, ಇಂಪ್ರಾಗ್ತಾ ಇದ್ದಂಗೆ ಆಲಯ ಬಿಡ್ತಾರೆ, ಇಂಪ್ರಾಗ್ತಾ ಇದ್ದಂಗೆ ಪರಿಶುದ್ಧಾತ್ಮನ ಬಿಡ್ತಾರೆ. ಇಂಪ್ರಾಗ್ತಾ ದೇವರ ಮನೆಗೆ ಅವ್ರಿಗೆ ಬರೋಕ್ಕೆ ಸಂತೋಷ ಇರಲ್ಲ. ಕಷ್ಟದಲ್ಲಿರೋನು ಆಲಯಕ್ಕೆ ಯಾಕೆ ಬರ್ತಾನೆ ಗೊತ್ತಾ? ನನ್ನ ದೇವರು ಇವತ್ತು ಬಿಡುಗಡೆ ಮಾಡ್ತಾರ ಅಂತ. ಬಿಡುಗಡೆ ಆದಮೇಲೆ ಅವ್ನು ಬರಲ್ಲ ಅಂತಾನೆ. ಬ್ರದರ್ ಯಾಕೆ ಬ್ರದರ್ ಬಂದಿಲ್ಲ? ಇವತ್ತು ಮನೆ ಓಪನಿಂಗ್ ಬರಲ್ಲ ಅಂತಾನೆ ಅವನು. ಮನೆ ಕೊಟ್ಟು ದೇವರಿಗೆ ಮನೆ ಓಪನಿಂಗ್ ಹೇಳ್ತಾನೆ ಅವನು. ಆ ಮನೆ ಬಿಟ್ಟು ಈ ಇಲ್ದೇರ ಮನೆಗೆ ಓಡಾಯ್ತಾ ಅವನು. ಪ್ರಿಯ ಸಹೋದರಿಯೇ, ಕೆಲಸ ಇಲ್ಲ ಅಂತ ಹೇಳ್ತಾರೆ. ಕೆಲಸ ಬಂದ ತಕ್ಷಣ ಎಲ್ಲಿ ಬ್ರದ? ಇವತ್ತು ಓವರ್ ಡ್ಯೂಟಿ ಅಂತಾನೆ ಅವನು. ಆ ಓವರ್ ಡ್ಯೂಟಿ ಹೋಗ್ತಾ ಇದೆಯಲ್ಲ ಪ್ರಿಯ ಸಹೋದರಿಯೇ, ದೇವರ ಆಲಯಕ್ಕೆ ಬರುವಂಥ ವೈರಾಗ್ಯದ ಸಂತೋಷ ನಿನ್ನ ಒಳಗೆ ಇದೆಯಾ? ಅದನ್ನು ನಾನು ಪರೀಕ್ಷೆ ಮಾಡಬೇಕು, ನೀವು ಪರೀಕ್ಷೆ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, ಜನ ದೇವರನ್ನ ಹುಡುಕ್ತಾ ಇದ್ದಾರಂತೆ ತಮ್ಮ ದೃಷ್ಟಿಗೆ ಅನುಗುಣವಾಗಿ. ಆದರೆ ಸತ್ಯವೇದಕ್ಕೆ ಅನುಗುಣವಾಗಿ ವಿಶ್ವಾಸಿ ದೇವರನ್ನ ಹುಡುಕಬೇಕು. ಪ್ರಿಯ ಸಹೋದರಿಯೇ, ದೇವರು ಅಬ್ರಾಮನಿಗೆ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದಾನೆ. ಅದೇ ದೇವರ ಇವತ್ತು ನಮ್ಮ ದೇವರು. ಅವನಿಗೆ ಒಡಂಬಡಿಕೆ ಮಾಡಿದ ದೇವರು ನಿಮಗೂ ಒಡಂಬಡಿಕೆ ಮಾಡ್ತಾನೆ. ಒಂದು ಆಮೇಲೆ ಹೇಳ್ರಿ. ಆದಿಕಾಂಡ 17:8 ದೇವರ ವಾಕ್ಯ ಹೇಳ್ತದೆ, ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವಾಗಿ ಕೊಟ್ಟು ಅವರಿಗೆ ಒಂದಲ್ಲೇಲು ಹೇಳ್ರಿ. ಅವ್ನಿಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಬರೀತಾನೆ. ಅಬ್ರಾಮ್ ಯಾಮಾರಬಾರ್ದು ಅಂತ ಕರೆಕ್ಟ್ ಪ್ರೊನೌನ್ಸ್ ಕೊಡ್ತಾನೆ ದೇವರು, ಕರೆಕ್ಟ್ ಅರ್ಥ ಆಗಲಿ ಅಂತ ಹೇಳ್ತಾನೆ ನೋಡ್ರಿ. ನೀನು ಪ್ರವಾಸವಾಗಿರುವ ಆಂದವೇ, ನೀನು ಹೋಗ್ತಾ ಇದೆಯಲ್ಲ ಆ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ. ಇವತ್ತು ನಮಗೆ ಅದೇ ದೇವರಾಗಿದೆ. ಒಂದು ಆಮೇಲೆ ಹೇಳ್ರಿ.
ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನ ಬಿಲೀವ್ ಮಾಡ್ತೀರಾ ನಾವು ಆನ್ ದ ವೇಲ್ ಇದ್ದೀವಿ? ಆನ್ ದ ವೇಲಿ ಹೋಗಿ ಸೇರಿಲ್ಲ ನಾವಿನ್ನು. ನಿಮ್ಗೆ ಯಾರಾದರೂ ಬಂದು ಸ್ವರ್ಗ ನೋಡಿದ್ದೀಯ ಅಂದರೆ ನೋಡಿಲ್ಲ ಅಂತ ಹೇಳ್ಬೇಕು ನೀವು. ಸುಮ್ಮನೆ ನೋಡಿದ್ದೀನಿ ಅನ್ಬೇಡ್ರಿ. ಯಾಕಂದ್ರೆ ಸ್ವರ್ಗ ನೋಡೋದು ಯಾರು ಗೊತ್ತಾ? ತಾನು ಸಾಯಬೇಕು ಅವ್ನು ಸ್ವರ್ಗ ನೋಡೋಕ್ಕೆ ಸಾಧ್ಯ. ನಾನು ಸಾಯ್ದೆ ಸ್ವರ್ಗ ನೋಡೋಕ್ಕಾಗಲ್ಲ. ಯಾವನೋ ಒಂದು ದೀಪ ನೋಡೋಕೆ ಹೋಗ್ತಾನೆ, ಕಂಡಿಲ್ಲ ಅಂದರೆ ನೀನು ಪಾಪಿ, ಕಂಡೈತೆ ಅಂದರೆ ನೀನು ಪುಣ್ಯವಂತ. ಅವನು ಯೋಚನೆ ಮಾಡ್ತಾನೆ, ಏನೂ ಕಾಣ್ತಾ ಇಲ್ವಲ್ಲ ಇಲ್ಲಿ, ಈ ನನ್ನ ಮಕ್ಕಳೆಲ್ಲ ಕಾಣ್ತದೆ ಅಂತಾರಲ್ಲ ಅಂತ ಅವನೇನು ಮಾಡ್ತಾನೆ, ನನಗೂ ಕಾಣಿಸ್ತು ಅಂದ್ಬಿಡ್ತಾನೆ ಸುಮ್ಮನೆ. ಅಲ್ಲೇನು ಕಾಣಲ್ರಿ, ಏನು ಕಾಣಲ್ಲ. ನಿಜವಾಗ್ಲೂ ಕಾಣೋದು ದೇವ್ರು ಒಬ್ಬನೇ, ಅದು ಯೇಸು ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ 105 8ರಿಂದ 12ನೇ ವಚನದಲ್ಲಿ ದಾವೀದ ಬರೀತಾನೆ, ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಅವನು ನಿನಗೆ ವಾಗ್ದಾನ ಮಾಡ್ದ ಅಂದರೆ ನೀನು ನಂಬಿಗಸ್ತನಾಗಿ ದೇವರ ಮಗನಾಗಿ ಮಗಳಾಗಿ ಜೀವಿಸಿದ್ರೆ ನಿನ್ನ ಮೂಲಕ 1000 ತಲೆಗಳವರೆಗೂ ದೇವರ ಆಶೀರ್ವಾದ ಬಿಡುಗಡೆ ಮಾಡಿಬಿಡ್ತಾರೆ. ನಿನ್ನ ಸಂತತಿಗೆನೆ ಶಾಪ ಎಲ್ಲ ಕ್ಲೋಸ್, ಕರ್ಮಗಳೆಲ್ಲ ಕ್ಲೋಸ್. ನಿನ್ನ ಮೂಲ ಪಿತೃಗಳ ದೋಷದ ಫಲಗಳೆಲ್ಲ ಅವತ್ತಿಗೆ ಸ್ಟಾಪ್. ನಿನ್ನ ವಾಗ್ದಾನ ನೀನು ನಂಬಲ್ಪಟ್ಟ ದಿನದಿಂದ ಕ್ರಿಸ್ತನ ಮೂಲಕ ಅದು ನೆರವೇರುತ್ತೆ. ಒಂದು ಆಮೇಲೆ ಹೇಳ್ರಿ, ನಾವು ಯಾರು ಗೊತ್ತಾ? ರಾಜವಂಶಸ್ಥರು ಅಂತ. ಈಗೇನಿಲ್ಲ ಅಂತ ನಾವು ಯಾರು ಗೊತ್ತಾ ಬ್ರದರ್? ನಮ್ಮ ತಾತಂದು 100 ಎಕರೆ ಏನೆತ್ತಿದ್ರು ಇವ್ರು ಅಜ್ಜಿ ತಾತಂದೇ ಹೇಳಿದವರು. ಇವತ್ತಿಂದ ಹೇಳಯ್ಯ ಅಂದರೆ ಹೇಳಲ್ಲ ಅವನು, ಆ ಕಾಲದ್ದೇ ಹೇಳ್ತಾರೆ. ದೇವ್ರು ಹೇಳ್ತಾರೆ, ಆ ಕಾಲದ್ದು ನನಗೆ ಬೇಡ, ಈ ಕಾಲದಲ್ಲಿ ನಂಬಿ ಬಂದಿದ್ಯಾ, ನಿನ್ನ ಪಾಪ ಪರಿಹಾರ ಆಗಿದೆಯಾ, ನಿನ್ನ ಪುಣ್ಯ, ನಿನ್ನ ರಕ್ಷಣೆಗೆ ಬಂದಿದ್ಯಾ, ಇವತ್ತಿಂದ ನಿನ್ನ ವಾಗ್ದಾನ ನೆರವೇರ್ತದೆ, ಅದನ್ನು ಗಟ್ಟಿಯಾಗಿ ಹಿಡ್ಕೋ, ನೆರವೇರೋವರೆಗೂ ನೀನು ಬೀಳ್ದಿರಂಗೆ ನೋಡ್ಕೋ. ದಾವೀದ ಹೇಳ್ತಾನೆ, ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. 9ನೇ ವಚನ, ಆತನ ಒಡಂಬಡಿಕೆಯನ್ನು ಅಬ್ರಾಮನ ಸಂಗಡ ಮಾಡಿಕೊಂಡನು ಈಸಾಕನಿಗೆ. ಒಂದು ಅಲ್ಲೇಲು ಹೇಳ್ರಿ, ಒಂದು ಅಲ್ಲೇಲು ಹೇಳ್ರಿ. ಯಾರಿಗೋ ಮಾಡಿದ ವಾಗ್ದಾನ ನಾನು ಹಿಡ್ಕೊಂಡು ಏನು ಮಾತಾಡಲ್ಲ ಅಂತೀರ? ಅವ್ನು ಹೇಳ್ತಾನೆ, ಅಬ್ರಾಮನಿಗೆ ವಾಗ್ದಾನ ಮಾಡಿದೆ, ಈಸಾಕನಿಗೆ ಪ್ರಾಮಿಸ್ ಮಾಡಿದೆ, ಆಣೆ ಇಟ್ಟೆ. ಹಲ್ಲೆಲೂಯಾ. ದಾವೀದ್ಗೆ ವಾಗ್ದಾನ ಮಾಡ್ತಾನೆ, ಸೊಲೊಮೋನನಲ್ಲಿ ನಾನು ಒಂದು ಆಲಯ ಕಟ್ಟಿಸ್ಕೊಳ್ತೇನೆ. ಒಂದು ಆಮೇಲೆ ಹೇಳ್ರಿ, ನೀವು ಕಷ್ಟಪಡ್ತಾ ಇದ್ರಲ್ಲ, ನಿಮ್ಮ ಮೂಲಕ ನಿಮ್ಮ ಮಕ್ಕಳಿಗೆ ದೇವ್ರ ಸಂತೋಷ ಸಮಾಧಾನವನ್ನು ಬಲವನ್ನು ಕೊಂಡು ತರ್ತಾನಂತೆ. ಹಾಗಾದರೆ ದೇವರ ವಾಗ್ದಾನ ನಿಮ್ಮ ಮಕ್ಕಳಲ್ಲಿ ಆ ಪ್ರಾಮಿಸ್ ನೆರವೇರುತ್ತೆ. ಅದನ್ನು ನೀನು ನಂಬಬೇಕು. ಹೆಂಗೆಂಗೋ ಓಡಿದ್ರೆ ವಾಗ್ದಾನ ನೆರವೇರಲ್ರಿ. ನಿನ್ನ ಮಕ್ಕಳನ್ನ ಕರ್ತನ ಆಲಯದಲ್ಲಿ ಭಯಭಕ್ತಿಯಿಂದ ನಡೆಸುವಾಗ ವಾಗ್ದಾನ ದೇವರು ಯೇಸುವಿನ ಮೂಲಕ ಅದು ನೆರವೇರಿಸ್ತಾನೆ. 9ನೇ ವಚನ ಹೇಳ್ತದೆ, ಆತನು ಆ ಒಡಂಬಡಿಕೆಯನ್ನು ಅಬ್ರಾಮ್ ಸಂಗಡ ಮಾಡಿಕೊಂಡನು, ಈಸಾಕನಿಗೆ ಆಣೆ ಇಟ್ಟ. 10ನೇ ವಚನ, ಅದು ರಾಜನ ಶಾಸನದಂತಿರುವುದೆಂದು ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆಯವರಿಗೆ ಇರುವುದೆಂದು ಇಸ್ರಾಯೇಲರಿಗೂ. ಹಲ್ಲೆಲೂಯಾ. ಇಡೀ ಕಾಂದಾನಿಗೆ ಕೊಟ್ಟುಬಿಟ್ಟ ದೇವರು. ಅಬ್ರಾಮ್ ಮೂಲಕ ಬಂದಂಥ ಕಾಂದಾನಿಗೆ ದೇವರು ಆಶೀರ್ವಾದದ ಮಳೆನೇ ಸುರಿಸ್ತಾನೆ. ಇವತ್ತವರೆಗೂ ಆ ಮಳೆ ನಿಂತಿಲ್ಲ. ನಮ್ದವ್ರು ಆಮೇಲೆ ಹೇಳ್ಬೇಕು, ಎಲ್ಲಿ ಬರುತ್ತೆ ಈ ಮಳೆಗೆ ನಾವು ಕೊಚ್ಕೊಂಡು ಹೋಗ್ತಾ ಇದ್ದೀವಿ. ಅಬ್ರಾಮನ ಮೂಲಕವಾಗಿ ಬಂದಂಥ ವಾಗ್ದಾನವನ್ನು ನಂಬುವಂಥ ಜನರೇ ಕ್ರಿಸ್ತನ ಮೂಲಕ ವಾಗ್ದಾನ ಇವತ್ತಿಗೂ ಮಳೆಯೋಪಾದಿಯಲ್ಲಿ ಸುರಿತಾನೇ ಇದೆ. ನೀನು ನಂಬಿದ್ರೆ ನಿನ್ನ ಮೇಲೆ ಆ ಮಳೆ. ವಿಮೋಚನೆ ಕಾಂಡ 25:8 ಬೇಗ ಓದ್ರಿ. ಕರ್ತನು ಇಸ್ರಾಯೇಲರನ್ನು ನೋಡ್ರಿ, ಮೋಸೆಗೆ ದೇವ್ರು ಹೇಳ್ತಾನೆ, ನೋಡಯ್ಯ ಇಲ್ಲಿವರೆಗೂ ನಾನು ಇರೋಕ್ಕಾಗಲಿಲ್ಲ, ಈಗ ನಾನು ಇರೋಕ್ಕೆ ಇಷ್ಟಪಟ್ಟಿದ್ದೀನಿ. ಅದು ಎಲ್ಲಿ? ಇವ್ರ ಮಧ್ಯದಲ್ಲಿ, ಅವ್ರ ಜೊತೆನೆ ಅವ್ರಿರುವಾಗ. ಅದಕ್ಕೆ ನೀನೇನು ಮಾಡು, ಇವರ ಮಧ್ಯದಲ್ಲಿ ನಾನು ಇರೋ ಹಾಗೆ ಒಂದು ದೇವಸ್ಥಾನವನ್ನು ಅಲ್ಲಿ ನೋಡಿ ಕ್ಲೀನಾಗಿ ಮೆನ್ಷನ್ ಮಾಡೋರು, ದೇವಸ್ಥಾನ ಅಂತ. ಹಂಗೆ ಇರೋದು ಸಿಸ್ಟರ್, ಏನಿದೆ ಓದಿ.
ದೆವ್ವದ ಸ್ಥಾನ ಅಲ್ಲ, ದೇವಸ್ಥಾನ. ಇವತ್ತು ದೆವ್ವ ಚೇಂಜ್ ಮಾಡಿ ಇಟ್ಬಿಟ್ಟಿದೆ. ದೇವ್ರು ಇಲ್ಲವರ ಬಾ, ಇಲ್ಲವರ ಬಾ, ಇಲ್ಲವರ ಬಾ ಅಂತ. ಅದು ದೇವ್ರು ಎಲ್ಲೂ ಇಲ್ಲ, ಇವತ್ತು ನಿಮ್ಮ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ಕಟ್ಟಲ್ಪಟ್ಟಂಥ ಗುಡಿಗಳಲ್ಲಿ ದೇವರಿಲ್ಲ. ಅಯ್ಯೋ ಬ್ರದರ್, ಮೆತ್ತಗೆ ಮಾತಾಡಿ ಬ್ರದರ್, ಸತ್ಯ ಹೇಳಿ ಅಂತ ಸ್ವಾಮಿ ಹೇಳೋರು. ಸತ್ಯ ನುಡಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ. ಹಲ್ಲೆಲೂಯಾ. ಬಿಜಾಪುರಿಂದ ಒಂದು ಸಿಸ್ಟ್ರು ಮಾಡಿದರು, ನಿಮ್ಮ ಮೆಸೇಜ್ ಕೇಳಿದೆ, ನನಗಿಷ್ಟ ಆಯಿತು. ನಮ್ಮ ಚರ್ಚವ್ರಿಗೆ ಯಾರಿಗೂ ಇಷ್ಟ ಆಯಿತು ಗೊತ್ತಿಲ್ಲರಿ, ಆದರೆ ಬಿಜಾಪುರದಲ್ಲಿರೋ ಒಂದು ಲೇಡಿಗೆ ಇಷ್ಟ ಆಗುತ್ತೆ. ಒಂದು ಹಲ್ಲೆಲೂಯಾ ಹೇಳಿ. ಪಾಪ ಬ್ರದರ್ ಇಡೀ ವಿಡಿಯೋ ವರ್ಕ್ ಆಗ್ತಾ ಐತೆ. ಕಾರಣ ಏನು? ಯಾರನ್ನ ಯಾವ ಊರಲ್ಲಿ ಎತ್ತಬೇಕೋ ದೇವರಿಗೆ ಗೊತ್ತಿದೆ ರೀ. ಪ್ರಿಯ ಸಹೋದರಿಯೇ, ನನ್ನ ದೇವ್ರು ಜೀವಂತವಾಗಿದ್ದಾನೆ. ಇಲ್ಲಿ ದೇವರು ಹೇಳ್ತಾನೆ, ಮೋಸಸ್, ಈ ಜನರ ಮಧ್ಯದಲ್ಲಿ ನಾನು ಇರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರಿಗೆ ದೇವ್ರಿಗೂ ನಮಗೆ ಕಮ್ಯುನಿಕೇಷನ್ ಇಲ್ಲ. ಆದ ಕಾರಣ ಇವರ ಮಧ್ಯದಲ್ಲಿ ಇರೋಕ್ಕೆ ನಾನು ಇಷ್ಟಪಟ್ಟ ನಿಮಿತ್ತವಾಗಿ ಒಂದು ದೇವಸ್ಥಾನವನ್ನು ನೀನು ಕಟ್ಟಬೇಕು. ಅಲ್ಲಿ ಜನ ಬಂದು ನನ್ನ ಜೊತೆ ಮಾತಾಡಬೇಕು. ಅವರ ನಡುವೆ ನಾನು ಇರ್ತೀನಿ, ಅವರಿಗೆ ನಾನು ದೇವರಾಗಿರ್ತೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರಿ, ಇದರ ಅರ್ಥ ಏನು ಗೊತ್ತಾ? ಅವರ ಮಧ್ಯದಲ್ಲಿ ದೇವರು ಇರೋಕ್ಕೆ ಇಷ್ಟಪಡ್ತಾನೆ. ಆ ದೇವರು ಯಾರಂತ ತೋರ್ಸೋಕ್ಕೆ ಇಷ್ಟಪಡ್ತಾನೆ. ವಿಮೋಚನೆ ಕಾಂಡ 40:34 ನೋಡುವಾಗ ಹಾಗೆ ದೇವರಿಗೆ ಮೋಸಸ್ ಮೋಶ ದೇವರ ದರ್ಶನದ ಗುಡಾರವನ್ನು ಏರ್ಪಡಿಸಿದ ಮೇಲೆ ಅಲ್ಲಿ ದೇವರ ಮಹಿಮೆ ಆ ಗುಡಾರದ ಮೇಲೆ ಇಳಿದು ಬಂತು ಅಂತ ಸತ್ಯವೇದ ಹೇಳ್ತದೆ. ಮೋಸಸ್ ಕಟ್ಟುತ್ತಾ ಇದ್ದಾನೆ. ಕಟ್ಟಿದ ಮೇಲೆ ಆ ದೇವರ ಮಹಿಮೆಯ ತೇಜಸ್ಸು ಆ ಗುಡಾರದಲ್ಲಿ ಕಾಣಿಸಲ್ಪಡ್ತಾ ಇತ್ತು. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ದೇವ ದರ್ಶನದ ಗುಡಾರವನ್ನು ಏರ್ಪಡಿಸಿದ ಅಲ್ಲಿ ದೇವರ ಮಹಿಮೆ ತುಂಬಿಕೊಂಡಂತೆ. ಇಲ್ಲಿ ದೇವರ ಗುಡಾರ ಹೊಸ ಒಡಂಬಡಿಕೆ ಪ್ರಕಾರವಾಗಿ ದೇವರ ಗುಡಾರ ಇವತ್ತು ನಾನು ಮತ್ತು ನೀನೇ. ಆ ಪ್ರಭಾವ ಆ ಮಹಿಮೆಯ ಆ ಮಹಿಮೆ ಪರಿಶುದ್ಧಾತ್ಮ ಅವತ್ತು ತೇಜೋಮಯವಾಗಿ ಆ ಬೆಳಕು ಗುಡಾರದ ಒಳಗೆ ತುಂಬಿಕೊಂಡು ಜನಗಳು ನೋಡಿ ಭಯಪಟ್ಟ ರೀತಿಯಲ್ಲೇ ವಿಶ್ವಾಸಿಯ ಒಳಗೆ ಪರಿಶುದ್ಧಾತ್ಮ ತುಂಬಲ್ಪಟ್ರೆ. ಕಳೆದ ವಾರ ನಾನು ಹೇಳಿದ್ರೆ, ನಿಮ್ಮನ್ನ ದೇವರು ಅನ್ಯ ಜನಗಳ ಮುಂದೆ ದೇವರಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋ ಸಹೋದರಿಯೇ, ಪ್ರಾರ್ಥನೆ ಮಾಡುವ ಸಹೋದರನೇ, ದೇವರು ನಿನ್ನನ್ನು ಅನ್ಯ ಜನಗಳ ಮುಂದೆ ದೆವ್ವವಾಗಿ ಅಲ್ಲ, ದೇವರಾಗಿ. ಮೋಸಸ್ಗೆ ದೇವರು ಫರೋನಿಗೆ ಹೇಳ್ತಾರೆ, ಫರೋನ ಮುಂದೆ ನಿನ್ನನ್ನು ನಾನು ದೇವರಾಗಿರ್ತೀನಿ. ರಾಜನಾಗಿ ಅಲ್ಲ, ದೇವರಾಗಿ. ಇವತ್ತು ಯೇಸು ಹೇಳ್ತಾನೆ, ನಿಮ್ಮನ್ನ ನಾನು ಯಾಜಕರನ್ನಾಗಿ ಆರಿಸ್ಕೊಂಡಿದ್ದೀನಿ, ಅರಸರನ್ನಾಗಿ ಆರಿಸ್ಕೊಂಡಿದ್ದೀನಿ, ಪ್ರವಾದಿಗಳಾಗಿ ಆರಿಸ್ಕೊಂಡಿದ್ದೀನಿ, ನನ್ನ ಮಕ್ಕಳಾಗಿ ಆರಿಸ್ಕೊಂಡಿದ್ದೀನಿ. ಆದರೆ ಜನಗಳ ಮುಂದೆ ನಿಮ್ಮನ್ನ ದೇವರಾಗಿರ್ತೀನಿ. ಒಂದು ಹಲ್ಲೆಲೂಯಾ ಹೇಳ್ರಿ. ಅದಕ್ಕೆ ದೇವರು ಹೇಳ್ತಾನೆ, ಒಬ್ಬ ಸೇವಕ ನಿಮ್ಮ ಮನೆಗೆ ಬಂದರೆ, ಅವನು ಸುವಾರ್ತಿಕನಾಗಿದ್ರೆ, ಅವನು ಪ್ರವಾದಿ ಆಗಿದ್ರೆ, ಅವನು ಬೋಧಕನಾಗಿದ್ರೆ, ಅವನ ಮೇಲೆ ಏನು ಅಭಿಷೇಕ ಓಡ್ತಾ ಇರ್ತದೋ ಆ ಅಭಿಷೇಕದ ಆಶೀರ್ವಾದ ನಿಮ್ಮ ಮನೆಗೆ ಪ್ರವೇಶ ಮಾಡು. ನನ್ನ ಮನೆ ಪಕ್ಕದಲ್ಲಿ ಬಳ್ಳಾರಿಯಿಂದ ಒಂದು ಕೆಲಸಕ್ಕೆ ಅಂತ ಒಂದು ಕುಟುಂಬ ಬಂದಿದೆ. ಪಾಪ ಅವ್ರದ್ದು ಸ್ವಂತ ಮನೆ ಅಲ್ಲ, ಅದು ಇಟ್ಟಿಗೆಯಲ್ಲಿ ಈ ಜಾಗ ನೋಡ್ಕೊಳ್ಳೋಕೆ ಅಂತ ಕಟ್ಕೊಡ್ತಾನೆ ಮೇಸ್ತ್ರಿ. ಅವ್ರು ಹೇಳ್ತಾರೆ, ಅಯ್ಯನವರೇ, ನಾವು ಈ ಜಾಗದಿಂದ ಆ ಜಾಗಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ, ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಿ ನಾವು ಉಜ್ಜೋ ರೊಟ್ಟಿನ ತಿಂದು ನೀವು ಹೋಗಬೇಕು ಅಂತಾರೆ. ಇಬ್ಬರು ನಿಲ್ಲಕ್ಕಾಗಲ್ಲ ಆ ಜಾಗದಲ್ಲಿ. ಅವರ ಆಸೆ, ಅಯ್ಯ ಬಂದರೆ ದೇವರು ಬಂದಂಗೆ. ಅವರ ನಂಬಿಕೆ, ಆ ಸಭಾಪಾಲಕ ಬಂದು ಹೋದರೆ ದೇವರೇ ನಮ್ಮ ಮನೆಗೆ ಬಂದು ಹೋದಂಗೆ ಅಂತ. ಆ ಹೃದಯನ ನೋಡ್ರಿ ಅಂತ. ಎಷ್ಟೋ ಲಕ್ಷ ಹೃದಯಗಳು ಭೂಲೋಕದಲ್ಲಿ ದೇವರನ್ನ ಹುಡುಕ್ತಾ ಇದೆಯಲ್ಲ, ಸರಿಯಾದ ಹಾದಿಯಲ್ಲಿ ಹುಡುಕದೆ ಬೆಟ್ಟಗಳನ್ನು ಹತ್ಕೊಂಡು ಸಮುದ್ರಗಳನ್ನ ದಾಟ್ಕೊಂಡು ಅಲ್ಲಿದ್ದಾನ ಇಲ್ಲಿದ್ದಾನ ಅಂತ ಹುಡುಕ್ತಾ ಇದ್ದಾರೆ. ಅದು ದೇವಾದಿ ದೇವನ ಹೇಳ್ತಾನೆ, ನಿಮಗೆ ರಕ್ಷಣೆ ಕೊಟ್ಟಿರೋದೇ ಆ ಜನಗಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂತ.
ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ವಿಮೋಚನೆ ಕಾಂಡ 1:8 ಅಧ್ಯಾಯ 11ರಲ್ಲಿ ನೋಡುವಾಗ, ಯೆಹೋವನ ತೇಜಸ್ಸಿಂದ ವ್ಯಾಪ್ತವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದಾದರು. ಹಲ್ಲೆಲೂಯಾ. ನಮಗೆ ಮೇಘ ಯಾವಾಗ ತುಂಬಿಕೊಳ್ಳುತ್ತೆ? ನಮ್ಮ ಬ್ರದರ್ಸ್ ಆರಾಧನೆ ಮಾಡುವಾಗ ಮಾತ್ರ ಮೇಘ. ನಿಂತೋಗಿದ ತಕ್ಷಣ ಆ ಮೇಘ ಎಲ್ಲೋಯ್ತಿರಲ್ಲ, ಮೇಘನೂ ಇರಲ್ಲ, ಮಗನೂ ಇರಲ್ಲ. ಆದರೆ ಬೈಬಲ್ ಹೇಳ್ತದೆ, ಆ ಆಲಯದ ಒಳಗೆ ಸೊಲೊಮೋನ್ ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ನಮ್ಮ ಅಪ್ಪನಿಗೆ ನೀನು ವಾಗ್ದಾನ ಮಾಡಿದೆ, ನಾನು ಆಲಯ ಕಟ್ಟಿದೆ. ನೋಡ್ರಿ ಎಂಥ ಸೌಕರ್ಯ ಕೊಟ್ಟ ದಾವೀದ ಅಂದರೆ, ಮಗನಿಗೆ ತೊಂದರೆ ಆಗಬಾರ್ದಂತ ಕಟ್ಟೋಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಅಡ್ವಾನ್ಸ್ ಆಗಿ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೆಷ್ಟು ಆಸೆ ತುಂಬಿಕೊಂಡಿದ್ದ, ನಾನು ಆಲಯ ಕಟ್ಟಬೇಕಂತ. ಎಷ್ಟು ಜನಕ್ಕೆ ಆಲಯ ಕಟ್ಟಕ್ಕೆ ಆಸೆ ಇದೆ ರೀ? ಇಷ್ಟೆತ್ತಿದ್ರೆ ಜೋಪಡಿನೇ ಕಟ್ಟಕ್ಕಾಗೋದು, ಮನಪೂರ್ತಿಯಾಗಿ ಕೈ ಎತ್ತಬೇಕು. ಎಷ್ಟು ಜನಕ್ಕೆ ಆಲಯ ಕಟ್ಟಬೇಕಂತ ಆಸೆ? 4 ಜನಕ್ಕ, 5 ಜನಕ್ಕ? ಅಪೊಸ್ತಲರ ಮೈಂಡ್ ಒಂದಾಗಿತ್ತಂತೆ. ಬೆಂಕಿ ಇಳಿದು ಬರ್ತಾಯಿತ್ತು. ನಾವು ಬರೀ ಕುಂಟ ನಡೆಯೋದಕ್ಕೆ ಕಾಣಬಾರ್ದ್ರಿ, ಕುರುಡ ನೋಡೋದು ಕಾಣಬಾರ್ದ್ರಿ, ದೇವರ ಪ್ರಸನ್ನತೆ ಇರೋದು ನಾವು ಕಾಣಬೇಕು. ನಿಜವಾಗ್ಲೂ ಹೇಳ್ತೀನಿ, ತಮಾಷೆಗೆ ಹೇಳಲ್ಲ. ನಮ್ಮ ಹುಡುಗರು ಆರಾಧನೆ ಮಾಡೋದನ್ನ ಬೇರೆಯವರು ಮೆಚ್ಕೊಂಡಿದ್ದಾರೆ, ನಮ್ಮೂರು ಮೆಚ್ಕೊಂಡಿದೆ. ನಮ್ಮವ್ರು ಮೆಚ್ಕೊಂಡವ್ರೇನು ಗೊತ್ತಿಲ್ಲರಿ, ಅನ್ಯರು ಮೆಚ್ಕೊಳ್ತಾ ಇದ್ದಾರೆ. ಕಾರಣ ಏನು? ನಾವು ಯಾರೇ ಆಗಿರ್ಬೋದು, ನಂಬಿಕೆಯಿಂದ ಆರಾಧನೆ ಮಾಡುವಾಗ ಪರಲೋಕದ ದೇವರು ಮೇಘದೋಪಾದಿಯಲ್ಲಿ ಇಳಿದು ಬರ್ತಾನೆ. ಹಂಗಾದ್ರೆ ಮೋಸೆ ಆರಾಧನೆ ಮಾಡುವಾಗ ಅಲ್ಲಿ ಪಾಪಿಗಳು ಇರಲಿಲ್ವಾ? ಇದ್ರು. ಬೈಯೋರಿದ್ರು, ಒಡೆಯೋರಿದ್ರು, ಗೇಲಿ ಮಾಡೋರಿದ್ರು, ಅವಮಾನ ಮಾಡೋರಿದ್ರು, ತಪ್ಪು ಮಾಡೋರಿದ್ರು, ಮೋಸ ಮಾಡೋರಿದ್ರು, ವಂಚನೆ ಮಾಡೋರಿದ್ರು. ಆದರೂ ನಂಬಿಕೆಯ ಆರಾಧನೆ ದೇವರ ಪ್ರಸನ್ನತೆಯನ್ನು ಕೊಂಡುತ್ತಾರೆ. ಒಂದು ಹಲ್ಲೆಲೂಯಾ ಹೇಳ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರು ಆರಾಧನೆ ಮಾಡುವಾಗ ಭೂಮಿಗಳು ಶೇಕ್ ಆಗ್ತಾ ಇತ್ತು, ಅತಿಶಯಗಳು ನಡೀತಾ ಇತ್ತು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದವರಾದರು. ದೇವರ ತೇಜಸ್ಸು. ವಿಮೋಚನೆ ಕಾಂಡ 40:34ರಲ್ಲಿ ಈ ಮೋಡ ದೇವ ಜನರೊಂದಿಗೆ ದೇವರ ಪ್ರಸನ್ನತೆಯ ಒಂದು ಸಂಕೇತ ಅಂತ. ಆಮೆನ್. ವಿಮೋಚನೆ ಕಾಂಡ 25:8 ನೀವು ನೋಡ್ರಿ. ದೇವಾಲಯ ಇಲ್ಲಿ ಹೇಳ್ತದೆ, ದೇವಾಲಯವು ನಾನು ಅವ್ರ ಮಧ್ಯದಲ್ಲಿ ಇರೋದಕ್ಕೆ ನನಗೆ ಒಂದು ದೇವಸ್ಥಾನ ಕಟ್ಟಿಸಪ್ಪ, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಸಾಕು. ಅದು ಮನೆಗೆ ಹೋಗೋದ್ರಿ, ತುಂಬ ಚೆನ್ನಾಗಿದೆ. ದೇವಾಲಯವು ಗುಡಾರದ ಬದಲಿಗೆ ಬಂತಂತೆ. ಗುಡಾರವು ಕರ್ತನಾದ ಯೇಸುವಿನ ಕುರಿತು ಮಾತಾಡ್ತಂತೆ. ಯೇಸು ಯೆರೂಸಲೇಮಿನ ದೇವಾಲಯನ ನೋಡಿ ಆ ಜನಕ್ಕೆ ಹೇಳ್ತಾನೆ, ಈ ಆಲಯ ಬೀಳಿಸಿ ಅಂತ ಅವನು ಹೇಳಲ್ಲ, ನನ್ನ ಬೀಳಿಸಿ ಅಂತ ಹೇಳೋದು. ಇವರಂತಾರೆ, ಅಯ್ಯ ಅದು 46 ವರ್ಷ ಆಯಿತು ಕಟ್ಟಕ್ಕೆ. 46 ವರ್ಷದ ಆಲಯವನ್ನು 3 ದಿನದಲ್ಲಿ ನೀನು ಕಟ್ಟಿದ್ದೀನಿ ಅಂತೆಲ್ಲ, ಅದು ಹೆಂಗಯ್ಯ ಸಾಧ್ಯ? ವಿಶ್ವಾಸಿಗೆ ಮಾತ್ರ ಪರಲೋಕದ ದೇವರ ಮಾತು ಅರ್ಥ ಆಗೋದು. ಅವಿಶ್ವಾಸಿಗಳಿಗೆ ದೇವರ ಮಾತು ಅರ್ಥ ಆಗಲ್ಲ. ಒಂದು ಹಲ್ಲೆಲೂಯಾ ಹೇಳ್ರಿ. ದೇವರ ಮಾತು ಯಾರಿಗೆ ಅರ್ಥ ಆಗೋದು? ದೇವ ಜನರಿಗೆ ಮಾತ್ರ. ಅನ್ಯರಿಗೆ ದೇವರ ಮಾತು ಅರ್ಥ ಆಗಲ್ಲ. ಇಲ್ಲಿ ದೇವರು ಹೇಳ್ತಾನೆ, ಇವರ ನಡುವೆ ಇರೋದಕ್ಕೆ ಒಂದು ದೇವರ ಆಲಯವನ್ನು ಕಟ್ಟು. ಇವತ್ತು ದೇವರ ಆಲಯದ ಪ್ರಾಮುಖ್ಯತೆ ಬಹಳ ವಿಶೇಷವಾದದ್ದು.
ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನ ಆಲಯಕ್ಕೆ ಭಾಳ ಪ್ರಾಮುಖ್ಯ ಕೊಟ್ಬಿಟ್ರಂತೆ. ಆಲಯದ ಒಳಗಿರೋ ದೇವರಿಗೆ ಪ್ರಾಮುಖ್ಯತೆ ಕೊಡಲಿಲ್ಲ, ಆಲಯಕ್ಕೆ ಭಾಳ ಪ್ರಿಫರೆನ್ಸ್. ರಾಜೇಶ್ ಪಾಸದ ಆಲಯ ನೋಡಿ ಎಲ್ಲ ಖಾಲಿ ಹೊಡಿತೈತೆ, ಅಲ್ಲಿ ನೋಡ್ರಿ ದೊಡ್ಡದಾಗೈತೆ, ಬರ್ರಿ ಅಲ್ಲಿಗೆ. ಅವರು ಕಟ್ಟಡಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ದೇವರಿಗೆ ಪ್ರಾಮುಖ್ಯತೆ ಕೊಡಲಿಲ್ಲ. ಇಸ್ರಾಯೇಲ್ ಜನ ಆರಾಧನೆಗೆ ಆಲಯಕ್ಕೆ ಹೋಗ್ತಾ ಇದ್ರು, ನಿಜವಾಗ್ಲೂ ದೇವರನ್ನ ಘನಪಡಿಸೋಕೋಸ್ಕರ ಅಲ್ಲ. ಆಲಯದ ಕಟ್ಟಡವನ್ನು ನೋಡಿ, ಅದಕ್ಕೆ ದೇವರು ಹೇಳ್ತಾನೆ, ಈ ಆಲಯದ ಒಂದು ಸೆಂಟಿಮೆಂಟ್ ನನಗಿಷ್ಟ ಇಲ್ಲ, ಅದಕ್ಕೆ ಇನ್ನು ಮೇಲೆ ಈ ಆಲಯದಲ್ಲಿ ನಾನು ವಾಸ ಮಾಡಲ್ಲ. ಆಲಯ ಕಟ್ಟು ಅಂತ ಹೇಳಿದ್ರು ದೇವರೇ. ಇವ್ರ ಹೃದಯನ ನೋಡ್ದ, ಇವ್ರು ನನ್ನ ಬಿಟ್ಟು ಈ ಗೋಡೆನ ಹಿಡ್ಕೊಂಡ್ಬಿಟ್ರಲ್ಲ ಅಂತ, ನನ್ನ ಬಿಟ್ಟು ಈ ಚಿನ್ನ ಹಾಕಿರೋದನ್ನ ಹಿಡ್ಕೊಂಡ್ಬಿಟ್ರಲ್ಲ, ನನ್ನ ಬಿಟ್ಟು ಈ ಅಲಂಕಾರನ ಹಿಡ್ಕೊಂಡ್ಬಿಟ್ರಲ್ಲ, ನನ್ನ ಬಿಟ್ಟು ನಾನು ಐಡಿಯಾ ಕೊಟ್ಟನಲ್ಲ ಈ ಕಟ್ಟಡನ ಅದನ್ನ ಹಿಡ್ಕೊಂಡ್ಬಿಟ್ರಲ್ಲ, ನನ್ನ ಮರ್ತೋಗಿದ್ದಾರೆ ನನ್ನ ಜನ. ಅದಕ್ಕಿನ್ನ ಮೇಲೆ ಈ ಆಲಯದಲ್ಲಿ ನಾನಿರಲ್ಲ. ಹೊಸ ಒಡಂಬಡಿಕೆ ಯೇಸು ಹೇಳ್ತಾನೆ, ವಾಕ್ಯ ಹೇಳ್ತದೆ, ನಿನ್ನ ಮನೇಲಿ ಕೂತು ಮೊಣಕಾಲು ಹಾಕಿ ಸತ್ಯದೇವರನ್ನ ಕರಿ, ಅವನಿರೋ ಜಾಗದಲ್ಲೇ ಇಳಿದು ಬಂದು ನಿಜವಾದ ಬೆಳಕಾಗಿ ನಿನ್ನ ಮಾಡಿ ಜನಗಳ ಮಧ್ಯದಲ್ಲಿ ನಿನ್ನನ್ನು ದೇವರಾಗಿರ್ತಾನೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ಅದಕ್ಕೆ ಯೆಹೋವನ ತೇಜಸ್ಸಿಂದ ವಾಸ್ತವ್ಯವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡಿದ್ದ, ಯಾಜಕರು ಅಲ್ಲಿ ನಿಂತುಕೊಳ್ಳಲಾಗದೆ ಹೋಯಿತು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ 25:8 ವಿಮೋಚನ ಕಾಂಡದಲ್ಲಿ, ದೇವಾಲಯವು ಗುಡಾರದ ಬದಲಿಗೆ ಬಂತು. ಆ ಗುಡಾರವು ಕರ್ತನಾದ ಯೇಸುವನ ಕುರಿತು ಇವತ್ತು ಹೇಳ್ತಾ ಐತೆ. ಆ ಯೇಸು ಹೇಳ್ತಾನೆ, ನಾನೇ ಆಲಯಕ್ಕೆ ತಲೆ. ಸಭೆಗೆ ತಲೆ ಯಾರು? ಸಭೆ ಒಳಗೆ ನಾವೆಲ್ಲ ಏನಾಗಿದ್ದೀವಿ? ಅಂಗಗಳಾಗಿದ್ದೀವಿ, ಮಂಗಗಳಲ್ಲ, ಅಂಗಗಳು. ಮಂಗಕ್ಕೂ ಅಂಗಕ್ಕೂ ತುಂಬ ಡಿಫ್ರೆಂಟ್ ಇದೆ. ಆದರೆ ಯೇಸು ಹೇಳ್ತಾನೆ, ಕೆಲವು ಮಂಗಗಳೈತೆ ನಿನಗೆ ಗೊತ್ತಾಗಲ್ಲ ಯಾಜಕ, ಆ ಮಂಗನ ಬಾಲ ಕಟ್ ಮಾಡು ಸರಿಯಾಗುತ್ತದು, ಆಗ ಅಂಗ ಆಗುತ್ತಂತೆ. ಇವತ್ತು ಮಂಗಗಳು ಹೇಳ್ತವೆ ಮಂಗನಿಂದ ಮಾನವ ಅಂತೆ. ಅವನು ಬುಕ್ ಓದಿ ಮಾತ್ರ ಗೊತ್ತ್ರಿ, ದೇವ್ರ ವಾಕ್ಯ ಹೇಳ್ತದೆ, ಆದಿಯಲ್ಲಿ ಸೃಷ್ಟಿ ಮಾಡಿದ ನಾನು, ಇವತ್ತವರೆಗೂ ಚೇಂಜ್ ಆಗಿಲ್ಲ. ಇವತ್ತೇನಾದ್ರು ಮಂಗಗಳಿಗೆ ಬಾಲ ಇಲ್ದಿರ ಹುಟ್ಟುತ್ತಾವ? ನನಗೆ ಗೊತ್ತಿಲ್ಲ, ಏನಾದ್ರು ನೋಡಿದಿರಾ? ಅವತ್ತು ಹುಟ್ಟಿದ ಮಂಗಕ್ಕೂ ಬಾಲ ಐತೆ, ಇವತ್ತು ಹುಟ್ಟಿದ ಮಂಗಕ್ಕೂ ಬಾಲ ಐತೆ. ಅದನ್ನು ಕಂಡಿಡಿಯುವಾಗ ಆ ಮಂಗಕ್ಕಿರಲಿಲ್ಲ. ಅದು ಬೈಬಲ್ ಹೇಳ್ತದೆ, ಸುಳ್ಳು ಹೇಳುವಾಗ ನೀವು ನಂಬಬೇಡ್ರಿ, ಸತ್ಯನೇ ನೋಡಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಕರೆದಾಗ ಒಂದು ಮಾತು ಹೇಳಿ ಮುಗಿಸ್ತೇನೆ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 18-21 ಯೇಸು ಹೇಳ್ತಾನೆ, ಈ ಆಲಯದಲ್ಲಿ ಕುರಿಯವರು, ಪಾರಿವಾಳದವರು, ಎಲ್ಲ ವ್ಯಾಪಾರದವರು ವ್ಯಾಪಾರ ಮಾಡ್ತಾ ಇರುವಾಗ ಆಲಯದ ಅಭಿಮಾನ ಬೆಂಕಿಯಂತೆ. ಯಾರಿಗೆ? ಯೇಸುವಿನ ಒಳಗೆ ಆಲಯದ ಅಭಿಮಾನ ತಡ್ಕೊಳಕ್ಕಾಗಿಲ್ಲ ಅಂತ. ಅಯ್ಯಯ್ಯಯ್ಯಯ್ಯೋ, ಈ ಗಾರ್ಡನ್ ಏರಿಯಾ ಆಲಯ ಏನಂದರೆ ಪ್ರಾರ್ಥನಾಲಯ ಅನ್ನಿಸ್ಕೊಳ್ಳುತ್ತೆ ಅಂತ ಬರೆಯಲ್ಪಟ್ಟಿದೆ. ಆದರೆ ಇವರೆಲ್ಲ ವ್ಯಾಪಾರ ಮಾಡಕ್ಕೆ ಬಂದ್ಬಿಟ್ಟವರಲ್ಲ ಇಲ್ಲಿ. ನನಗೊಬ್ರು ಬಂದು ಕೇಳಿದ್ರು, ನಿಮ್ಮ ಚರ್ಚಲ್ಲಿ 60 ಫ್ಯಾಮ್ಲಿ ಇದೆ ಅಂತ ಹೇಳ್ತಿರಲ್ಲ, ನಾನು ಚೀಟಿ ಏಜೆಂಟ್, ನೀವೆಲ್ಲರಿಗೂ ಹೇಳಿ ಸೇರಿಸ್ತೀರ ಅಂತ. ನಾನು ಚೀಟಿನೇ ಮಾಡಲ್ಲ ಅಂತ. ಪುಲ್ಕ ಚೀಟಿನೂ ನಡೆಯಲ್ಲ ನಮ್ಮ ಚರ್ಚಲ್ಲಿ, ಕೂಗ ಚೀಟಿನೂ ನಡೆಯಲ್ಲ, ಯಾವ ಚೀಟಿನೂ ನಡೆಯಲ್ಲ. ಚರ್ಚ್ ಒಳಗೆ ಬೇಕಾದ್ರೆ ನೀನು ಚೀಟಿ ತಗೊಂಬಂದು ಕೊಡಪ್ಪ, ಅದಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಚೀಟಿ ನಡೆಸೋಕ್ಕಾಗಲ್ಲ. ಯೇಸು ಸ್ವಾಮಿ ಆಲಯದ ಒಳಗೆ ಬಂದುಬಿಟ್ಟ. ಆಲಯದಲ್ಲಿ ಪಾರಿವಾಳ ಮಾರ್ತಾ ಇದ್ದಾರೆ, ಮೀನು ಮಾರ್ತಾ ಇದ್ದಾರೆ, ಕೋಳಿ ಮಾರ್ತಾ ಇದ್ದಾರೆ, ಕ್ರೈಸ್ತರಿಗೆ ಏನೇನು ಬೇಕೋ ಎಲ್ಲ ಮಾರ್ತಾವ್ರೆ. ಎಷ್ಟೋ ಜನರು ಚಿಂತೆ, ಬೇಗ ಮುಗಿಸಿದ್ರೆ ನಾವು ಮಟನ್ ಅಂಗಡಿಗೆ ಹೋಗ್ತೀವಿ ಅಂತ. ಅವತ್ತು ವ್ಯಾಪಾರ ನಡೀತಾ ಇತ್ತಲ್ಲ, ವ್ಯಾಪಾರ ಮಾಡೋರಿಗೆ ಆಲಯದ ಅಭಿಮಾನ ಬಂದಿಲ್ಲ. ಆಲಯದ ಬಗ್ಗೆ ಕಾಳಜಿ ಇರುವಂತ ಯೇಸು ಆಲಯದ ಒಳಗೆ ಬಂದಾಗ ಆ ವೈರಾಗ್ಯ ಆತನಲ್ಲಿ ಬೆಂಕಿಯಂತೆ.
ಆಲಯದ ಅಭಿಮಾನ ಕ್ರಿಸ್ತನಲ್ಲಿ ಬೆಂಕಿ ಅಂತ ಉರಿತು ಅಂತ ಐತೆ. ಅದೇ ಟೈಮ್ನಲ್ಲಿ ದಾವೀದ ಹೇಳ್ತಾನೆ, ಆಲಯದ ಅಭಿಮಾನ ನನ್ನಲ್ಲೂ ಇತ್ತು. ಅವರಲ್ಲಿ ಇದ್ದಂಥ ಆಲಯದ ಅಭಿಮಾನ ಚಿಕ್ಕ ಅಭಿಮಾನ ಅಲ್ಲ. ಆ ದಾವೀದ್ಗೆ ಅಭಿಮಾನಕ್ಕೆ ದೇವರೇನು ಮಾಡಿಬಿಟ್ಟ, ಯೇಸು ಕ್ರಿಸ್ತನ ಮೂಲಕವರಿಗೆ ಡಿಕ್ಲೇರ್ ಮಾಡ್ತಾನೆ, ನೀನು ಒಂದು ಆಲಯ ಕೇಳ್ದಲ್ಲ, ನಾನು ಬಂದಾಯ್ತು, ಅಧಿಕಾರ ನನ್ನ ಕೈಯಲ್ಲಿದೆ. ಒಂದು ಆಲಯ ಅಲ್ಲ, ಇಡೀ ಮಾನವ ಕುಲದ ಎಲ್ಲ ಜನ ನಮ್ಮನ್ನ ನಂಬುವುದಾದರೆ ಅವರೆಲ್ಲರೂ ಒಂದೊಂದು ಆಲಯ. ಹಲ್ಲೆಲೂಯ. ಅವರೆಲ್ಲರೂ ನನ್ನ ಆಲಯಗಳೇ. ಯಾರೆಲ್ಲ ಯೇಸುನ ನಂಬ್ತಾರೋ ಒಬ್ಬೊಬ್ಬರು ಒಂದೊಂದು ಆಲಯ. ಆ ಆಲಯದಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಇರಬೇಕಂತ. ಇನ್ಸ್ಟ್ರೂಮೆಂಟು ಅಂದರೆ ಆರಾಧನೆ ಮಾಡುವಾಗ ನಿನಗೆ ತಬಲ ಇಲ್ಲ ಅಂದರೂ ತಬಲದ ಸೌಂಡ್ ಬರಬೇಕು, ಕೀಬೋರ್ಡ್ ಇಲ್ಲ ಅಂದರೂ ಕೀಬೋರ್ಡ್ ಸೌಂಡ್ ಬರಬೇಕು. ಅದು ದೇವರಿಗೆ ಸ್ತೋತ್ರ. 25 ವರ್ಷದಿಂದ ನಾವು ಅದೊಂದು ಕೆಲಸ ಮಾಡಲಿಲ್ಲ ನೋಡ್ರಿ. ನಮ್ಮವ್ರಿಗೆ ತಬಲ ಇದ್ರೂ ಆಡ್ತಾರೆ, ಕೀಬೋರ್ಡ್ ಇದ್ರೂ ಆಡ್ತಾರೆ, ಇಲ್ಲದೆ ಹೋದ್ರೂ ಆಡ್ತಾರೆ. ಅದೇ ಪರಲೋಕಕ್ಕೆ ಬರೋದು. ಇಲ್ಲಿ ಗಿಟಾರ್ ಇಲ್ಲ ಅಂದರೆ ಆಡೇ ಬರೋಲ್ಲ ನೋಡಿ. ಅವನು ಮೇಲೆ ಹೋಗೋ ಸ್ವಲ್ಪ ಕಷ್ಟ. ದೇವ್ರು ಕೇಳ್ತಾರೆ, ಹಂಗೆ ಗಿಟಾರ್ ಬಿಟ್ಟು ಒಂದು ಹಾಡು ಹೇಳು ಅಂತ. ಸ್ವಾಮಿ ನನಗೆ ಬರಲ್ಲ ಅಂದರೆ ಅಲ್ಲೇ ಇರು ಅಂತಾನೆ. ಕೀಬೋರ್ಡ್ ಹೊಡೆದೇ ಬರೋದು ಅಂತ ನೋಡ್ರಿ. ಅವನಿಗೂ ದೇವ್ರು ಅಂತಾನೆ, ಇದು ಬಿಟ್ಟು ಒಂದು ಹಾಡು ಹೇಳು ನೋಡೋಣ ಅಂತಾನೆ. ಅವ್ನು ನನಗೆ ಬರಲ್ಲ ಅಂದರೆ ನೀನು ಅಲ್ಲೇ ಇರು ಅಂತಾನೆ. ಸ್ಯಾಕ್ಸೋಫೋನ್ ಹೊಡೆದೇ ಹಾಡು ಹೇಳ್ತೀನಿ ಅಂತಾನಲ್ಲ, ಅವನಿಗೆ ಅದು ಬಿಟ್ಟು ಒಂದು ಹಾಡು ಹೇಳು ಅಂತಾನೆ. ಅದು ಬರಲ್ಲ ದೇವ್ರೆ ಅಂದರೆ ನೀನು ಅಲ್ಲೇ ಇರು ಅಂತಾನೆ. ಮಗನೇ ನೀನು ಕತ್ತೆ ರಾಗದಲ್ಲಿ ಆಡ್ತ್ಯಾ, ನಾನು ಆಡ್ತೀನಿ ಸ್ವಾಮಿ ಅಂತ ಹೇಳ್ತಾನಲ್ಲ, ನೀನು ಮೇಲ್ ಬಾ ಅಂತ. ಅರ್ಥ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅಂತ. ಒಂದು ಆಮೇಲೆ ಹೇಳಿ, ಸ್ವಾಮಿ ನನಗಿರಲಿ ಇಲ್ಲದೆ ಹೋಗಲಿ ನಾನು ಆಡ್ತೀನಿ ದೇವ್ರೆ, ನನಗಿರಲಿ ಇಲ್ಲದೆ ಹೋಗಲಿ ನಿನ್ನನ್ನು ಘನಪಡಿಸ್ತೇನೆ, ಮಹಿಮೆ ಪಡಿಸ್ತೇನೆ, ಆಡಿ ಹೊಗಳ್ತೇನೆ, ಸ್ತುತಿಸ್ತೇನೆ. ಅದನ್ನು ದೇವರು ಇಷ್ಟಪಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಯೇಸು ಆಲಯದಲ್ಲಿ ವ್ಯಾಪಾರಸ್ಥರನ್ನ ಓಡಿಸೋದಕ್ಕೆ ಅವರು ಏನು ಮಾಡ್ತಾ ಇದ್ದಾನೆ ಓದ್ರಿ. ಅದು 18ರಿಂದ ಹಾಂ ಹಾಂ ನೋಡ್ರಿ, ಅವನೇನು ಮಾಡ್ತಾನೆ, ಒಂದು ಸಲ ರೌಂಡ್ ಹೊಡ್ಕೊಂಬಂದ ಚರ್ಚ್ ಒಳಗೆ. ಇದ್ದೀರಾ? ಒಳಗೆ ಬಂದ, ಆ ಕಡೆಯಿಂದ ಬಂದವನೆ. ಯಾರ್ಯಾರು ಏನೇನು ಮಾಡ್ತಾವ್ರೆ, ಮೊಬೈಲಲ್ಲಿ ಯಾರು ಆಟ ಆಡ್ತಾವ್ರೆ, ಬೈಬಲ್ ಯಾರು ಓದ್ತಾವ್ರೆ, ನಿದ್ರೆ ಯಾರು ಮಾಡ್ತಾವ್ರೆ, ಎಲ್ಲರೂ ನೋಡ್ದ. ಒಳಗೆ ಲೆಕ್ಕಾಚಾರ ಯಾರು ಮಾಡ್ತಾವ್ರೆ, ಚೀಟಿ ವ್ಯವಹಾರ ಯಾರು ಮಾಡ್ತಾವ್ರೆ ಎಲ್ಲ ನೋಡಿ ಒಂದು ಕಡೆ ಹೋಗಿ ಹಗ್ಗನ ಎಣಿತಾ ಇದ್ದಾನೆ. ಎಣದಿರ ಹಗ್ಗನ ತಗೊಂಬಂದಿಲ್ಲ ಅವನು, ಹಗ್ಗನ ಎಣಿತಾನೆ ಅವನೇ. ಅವನು ಸರ್ವವಲ್ಲಭ, ಅವನಿಗೆ ಬರ್ದಿರೋ ಕೆಲಸನೇ ಇಲ್ಲ. ಆ ಮೂಮೆಂಟ್ಗೆ ಏನು ಬೇಕೋ ಅದು ಮಾಡ್ತಾನೆ ಅವನು ಚಾಟಿನ ಎಣೆದು. ಚಾಟಿ ಯಾರು ಉಪಯೋಗ ಮಾಡ್ತಾರ್ರಿ? ಚಾಟಿನ ಯೂಸ್ ಮಾಡೋದು ಯಾರು? ಕುದುರೆ ಓಡಿಸ್ತಾರ, ಜಟ್ಕಾ ಬಂಡಿ, ಅವರು ಕುದುರೆಗೆ ಹೊಡಿಯೋಕೆ ಇಟ್ಕೊಂಡಿರ್ತಾರೆ. ನಾನು ನೋಡಿದ ಕುದುರೆಗೆ ಓಡಿಸೋರು ಹಸು, ಎತ್ತಿನ ಗಾಡಿ ಇರೋವು. ಆಮೇಲೆ ಮೈ ಮೇಲೆ ದೇವ್ರು ಬರ್ತದಲ್ಲ, ಮೈ ಮೇಲೆ ದೇವ್ರು ಬರ್ತದೆ ನೋಡಿದ್ರ? ಅವನ ಮೇಲೆ ದೇವ್ರು ಬರ್ತದೆ, ಒಂದು ತಟ್ಟೆ ಇಟ್ಕೊಂಡಿರ್ತಾನೆ. ನಿಮ್ಮ ಮನೆ ಗರ 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 ಅಂತ ಬಂದು ಅವನು 2 ಹೊಡ್ಕೊಂತಾನೆ. ಹಂಗೆ ಆ ಸೌಂಡೇ ಬೇರೆ ಬರ್ತದೆ, ಚಟಾರ್ ಅಂತ ಬರ್ತದೆ. ನಾವು ಅವಾಗೆಲ್ಲ ಪಾಪ ಅಯ್ಯೋ ಅವ್ನು ಹೊಡ್ಕೊತಾನಲ್ಲ ಅಂತ ದುಡ್ಕಾಗ್ತಾಯಿದ್ದು. ಅವನಿಗೆ ಈ ಥರ ಅಂತ ಗೊತ್ತಿದ್ರೆ ಆಗ್ತಾ ಇರಲಿಲ್ಲ. ಆದರೆ ಅಂಥವರೆಲ್ಲ ಬಂದು ಏನು ಮಾಡ್ತಾರೆ, ಚಾಟಿಲಿ ಹೊಡ್ಕೊಂಡು ಪ್ರದರ್ಶನ ತೋರಿಸ್ತಾರೆ. ಆದರೆ ಇಲ್ಲಿ ಯೇಸು ಒಂದು ಚಾಟಿ ಎಣಿತಾ ಇದ್ದಾನೆ. ಅದು ಯಾರಿಗೆ? ವ್ಯಾಪಾರ ಮಾಡೋರಿಗೆ, ಚಳಿ ಜ್ವರ ಬಿಡ್ಸೋಕ್ಕೆ. ಯಾರ್ಯಾರಿಗೆ ಗಾಳಿ ಹತ್ಕೊಂಡಿರ್ತದೋ, ಈ ದೆವ್ವ ಬಿಡಿಸೋರು ಇಟ್ಕೊಂಡಿರ್ತದೆ ಚಾಟಿ. ಅದರಲ್ಲಿ ಹೋಗದೆ ಇದ್ದಾಗ ಅವನು ಹೇಳ್ತಾನೆ, ಹೋಗಿ ನೀವು ಸ್ವಲ್ಪ ಬೇವಿನ ಸೊಪ್ಪು ತಗೊಂಬ ಅಂತಾನೆ, ಪರಕೆ ತಗೊಂಬ ಅಂತಾನೆ. ಒಂದು ಮಾತು ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ಟ್ರಿಪಲ್ ಗ್ರಾಜ್ಯುಯೇಟ್, ಅಮೇರಿಕಾ ರಿಟರ್ನ್, ಒಂದು ವ್ಯಕ್ತಿಗೆ ಮಾಟ ಮಂತ್ರ ಮಾಡಿ 3.5 ತಿಂಗಳು ಅವನು ಬೆಡ್ ರಿಟರ್ನ್ ಆಗಿಬಿಟ್ಟಿದ್ದಾನೆ. ಎದೊಳಕ್ಕೆ ಆಗಲ್ಲ ಅವನು ಯಾರು? ಅವನು ದೊಡ್ಡ ಶ್ರೀಮಂತ, ಅವನು ಅನ್ಯ ಕುಟುಂಬದವನು.
ಅವ್ರ ಹೆಂಡತಿ ಒಂದು ಸಲ ಫೋನ್ ಮಾಡ್ತಾರೆ, ಪಾಸ್ಟರ್ ನನ್ನ ಮನೆಗೆ ಬಂದು ಒಂದು ಪ್ರಾರ್ಥನೆ ಮಾಡ್ತೀರಾ? ಅವ್ರ ಮನೆಗೆ ನಾವು ಹೋಗ್ತೀವಿ. ಅವ್ರ ಮನೆ ಎಂಟ್ರೆನ್ಸ್ ಆಗುವಾಗಲೇ ಆ ವ್ಯಕ್ತಿಯ ರೂಪವನ್ನು ದೇವ್ರು ತೋರಿಸ್ತಾನೆ. ಒಳಗೋಗಿ ನಾನು ಕೇಳ್ತೀನಿ ವ್ಯಕ್ತಿಯಲ್ಲಿ ಅಂತ. ಅವನ ದಿವಾನ್ ಕಾಟ್ ಮೇಲೆ ಮಲಗವನು, ಎಲ್ಲಿ ತಲೆ ಐತೆ ಎಲ್ಲಿ ಕಾಲು ಐತೆ ಗೊತ್ತಿಲ್ಲ, ಫುಲ್ಲು ಗೊಬ್ಬರ ಹಾಕೊಂಡ್ಬಿಟ್ಟಿದ್ದಾನೆ ಅವನು. ಅವನಿಗೆ ಜೀವ ಹೋಗ್ತಾ ಇದೆ. ಜೀವ ಹೋಗೋ ಟೈಮಲ್ಲಿ ಅವನು ಹೇಳ್ತಾನೆ, ನೀವು ಯಾರು ಬಂದಿದ್ದೀರೋ, ನಿಮ್ದೇನು ಪ್ರಾರ್ಥನೆ ಇದೆಯೋ ಅದನ್ನು ಮುಗಿಸ್ಕೊಂಡು ಬಾಗಿಲು ತೆಗೆದೈತೆ ಹೋಗಿ ಅಂದ. ಅದು ಒಂದು ಸಲ ಅಲ್ಲ, ಒಂದು 4-5 ಸಾರಿ ಹೇಳಿಬಿಟ್ಟ. ಆಗ ನಾನು ಹೇಳಿದೆ, ಸಾರಿ ಸಿಸ್ಟರ್, ನಾನು ಪ್ರಾರ್ಥನೆ ಮಾಡಲ್ಲ, ನಾನು ಹೋಗ್ತೀನಿ. ಪ್ರಾರ್ಥನೆ ಮಾಡಿಸ್ಕೊಳ್ಳೋವನಿಗೆ ಬೇಡ ಅಂದಾಗ ನಾನು ಮಾಡೇನು ಪ್ರಯೋಜನ, ನಾನು ಮಾಡಲ್ಲ ಅಂದೆ. ಆ ಸಿಸ್ಟರ್ ಕಣ್ಣಲ್ಲಿ ನೀರು ಹಾಕ್ತಾರೆ. ನನಗೋಸ್ಕರ ಮಾಡಿ ಪಾಸ್ಟರ್, ಅವರಿಗೆ ಗೊತ್ತಿಲ್ಲ ದೇವ್ರ ಬಗ್ಗೆ, ಒಂದು ಸಲ ಪ್ರಾರ್ಥನೆ ಮಾಡಿ ಅಂತ. ನನಗೆ ಒಂದೇ ನೋವು, ನನ್ನ ದೇವರಿಗೆ ಅವಮಾನ ಮಾಡಿಬಿಟ್ನಲ್ಲ, ನನ್ನ ದೇವರಿಗೆ ವಿರುದ್ಧವಾಗಿ ಮಾತಾಡಿಬಿಟ್ನಲ್ಲ, ಇವನಿಗೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಾ? ಆದರೂ ಆಕೆ ನಿಮಿತ್ತವಾಗಿ ನಾವು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ಪ್ರಿಯ ಸಹೋದರಿಯೇ, ಇದ್ಯಾವುದೋ ಕಟ್ಟುಕತೆ ಅಲ್ಲ, ನಿಜವಾಗ್ಲೂ ನಡೆಯಲ್ಪಟ್ಟಂಥ ಘಟನೆ. ಇವತ್ತಿಗೂ ಅವರು ಅಶೋಕನಗರದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಇದೇ ಶಿವಮೊಗ್ಗದಲ್ಲಿ. ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಷ್ಟೇ ದೇವರ ಮಹಿಮೆ ಇಳಿದು ಬಂತು. ಗುಬ್ರಾಕೊಂಡಿರೋ ವ್ಯಕ್ತಿ ಪ್ರಾರ್ಥನೆ ಮುಗಿದು ನೋಡುವಾಗ ಅವನು ಎದ್ದು ಕೂತು ಬಿಟ್ಟಿದ್ದಾನೆ. 3.5 ತಿಂಗಳಿಂದ ಎದ್ದಿಲ್ಲ. 3.5 ತಿಂಗಳಿಂದ ಅವನು ಎದ್ದಳಕ್ಕಾಗಲ್ಲ ಅಂತ ಒಂದು ಮಾಟ ಮಂತ್ರದಲ್ಲಿ ಸಿಕ್ಕಾಕೊಂಡಿರತಕ್ಕ ವ್ಯಕ್ತಿ, ದೇವರ ಶಕ್ತಿ ಬರುವಾಗ ಅವನು ಎದ್ದು ಕೂತ್ಕೊಳ್ತಾನೆ. ಅವನು ಎದ್ದು ಕೂತು ಹೇಳ್ತಾನೆ, ಅಯ್ಯ ನನ್ನ ಕ್ಷಮಿಸ್ಬಿಡಿ, ನನ್ನ ಹೆಂಡತಿ ಮಾಟ ಮಂತ್ರದವರ ಬಳಿಗೆ ಕರ್ಕೊಂಡೋಗಿ ಅವರು ಚಪ್ಪಲಿಲಿ, ಬೇವಿನ ಸೊಪ್ಪಲ್ಲಿ, ಪರ್ಕೆಯಲ್ಲಿ ಒಡೆದು 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 ನೀವು ಹೊಡಿಯಕ್ಕೆ ಬಂದಿದ್ದೀರಾ ಅಂತ. ನಿಮ್ನಿಗೆ ಹೋಗ್ಬಿಡಿ ಅಂತ ಹೇಳಿದೆ. ನನಗೆ ಗೊತ್ತಾಗ್ಲಿಲ್ಲ, ನೀವು ಪ್ರಾರ್ಥನೆ ಮಾಡುವಾಗ ಒಂದು ಶಕ್ತಿ ನನ್ನ ಮೇಲೆ ಬರಂಗಾಯ್ತು, ಅದರ ನಿಮಿತ್ತವಾಗಿ ನಾನಿವತ್ತು ಎದ್ದು ಕೂತಿದ್ದೀನಿ. ಹಲ್ಲೆಲೂಯ. ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ವಾರದಲ್ಲಿ 2 ಸಲ ಬಂದು ನನಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ನೆಕ್ಸ್ಟ್ ವೀಕ್ ಫೋನ್ ಮಾಡ್ತೀವಿ ಹೋಗೋಕ್ಕೆ. ಆ ವ್ಯಕ್ತಿ ರೆಡಿ ಆಗವನೇ, ಅವ್ರ ಹೆಂಡತಿ ರೆಡಿ ಆಗಿಲ್ಲ. ಅವಳಿಗೆ ಟೆನ್ಷನ್ ಆಗೋಯ್ತು, ಇವನು ಹಂಗೆ ಹೋಗ್ಲಿ ಅಂದ್ರೆ ಉಳ್ಕೊಂಬಿಟ್ನಲ್ಲ ಅಂತ. ಸಿಸ್ಟರ್ ಪ್ರೇಯರ್ಗೆ ಬೇಕಾ? ಪಾಸ್ಟರ್ ನಾನು ಹೇಳ್ತೀನಿ ಅಂತ ಅವಳು ಹೋಗಕ್ಕೆ ಬಿಡ್ಲಿಲ್ಲ. ಆ ವ್ಯಕ್ತಿ ಸತ್ತೋಗ್ಬಿಟ್ಟ. ಸತ್ತಿದ್ದ ದಿನ ಮಣ್ಣೆಲ್ಲ ಮಾಡಿ ಬಂದ್ಬಿಟ್ರು ಅವರು. ಸತ್ತಿದ್ದ ದಿನ ಆ ವ್ಯಕ್ತಿ ಆ ಮನೆಯಲ್ಲಿ ಆಕೆನ ಇರಕ್ಕೆ ಬಿಡ್ತಾ ಇಲ್ಲ. ಅವಳು ಆಟ ಮಾಡ್ಕೊಂಡು ಇದೇ ಜಾಗಕ್ಕೆ ಓಡಿ ಬರ್ತಾಳೆ. ನನ್ನ ಗಂಡ ಕುತ್ತಿಗೆ ಸಿಗ್ತಾ ಇದ್ದಾನೆ, ಬಂದು ಕಾಪಾಡಿ. ನನ್ನ ಗಂಡ ಇರಕ್ಕೆ ಬಿಡ್ತಾ ಇಲ್ಲ, ನನ್ನ ಮನೇಲಿ ಇರಕ್ಕೆ ಬಿಡ್ತಾ ಇಲ್ಲ. ಪ್ರಿಯ ಸಹೋದರಿಯೇ, ಯೇಸುವನ ಜನ ಸರಿಯಾದ ರೀತಿಯಲ್ಲಿ ಹುಡುಕದೆ ಹೋದ್ರೆ ದೆವ್ವಗಳ ಕಾಟ ಅಧಿಕ ಆಗುತ್ತೆ. ಸರಿಯಾದ ರೀತಿಯಲ್ಲಿ ದೇವರನ್ನ ಹುಡುಕಿದ್ರೆ ನಿಜವಾಗಲೂ ಅವರಿಗೆ ಬಿಡುಗಡೆ. ನನ್ನ ಯೇಸು ಬಿಡುಗಡೆ ಕೊಡೋದಕ್ಕೆ ಶಕ್ತನಾಗಿದ್ದ. ಅವನು ಚಾಟಿ ಎಣಿದ. ಯಾರೆಲ್ಲ ದಾರಿ ತಪ್ಪಿ ಹೋಗಿದ್ರು ಅವ್ರಿಗೆ ಹೇಳ್ತಾನೆ, ಏನ್ರಯ್ಯ ಧರ್ಮಶಾಸ್ತ್ರದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಗೊತ್ತಾ? ಈ ಆಲಯ ಪ್ರಾರ್ಥನಾಲಯ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಪ್ರಾರ್ಥನೆ ಮಾಡೋರು ಇಲ್ಲ ಅಂತ, ಆರಾಧನೆ ಮಾಡೋರು ಇಲ್ಲ ಅಂತ, ಈ ಸ್ಥಳದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಸಿಕ್ಕಿದ್ದೇ ಚಾನ್ಸ್ ಅಂತ ವ್ಯಾಪಾರ ಮಾಡ್ತಾ ಇದ್ದೀರಾ. ಈ ವ್ಯಾಪಾರವನ್ನ ನಾನು ಇಷ್ಟಪಡಲ್ಲ. ವ್ಯಾಪಾರ ಮಾಡುವಂತವರೇ ಆಚೆ ಹೋಗಿ. ಆ ಚಾಟಿನ ತೆಗೆದು ಅವನು ಹೊಡಿವಾಗ ಆ ಜನ ಬಂದು ಕೇಳ್ತಾರೆ, ಈ ರೀತಿಯಾಗಿ ಮಾಡುವಂತ ಅಧಿಕಾರ ನಿನಗೆ ಕೊಟ್ಟವರು ಯಾ?
ಒಡೆದು ಓಡಿಸುವಂತ ಅಧಿಕಾರ ಕೊಟ್ಟವರು ಯಾರು? ಪ್ರಿಯ ಸಹೋದರಿಯೇ, ಆಗ ಯೇಸು ಹೇಳ್ತಾನೆ, ನೀನಿದ್ಯಾ ಅಂತ ಪ್ರೂಫ್ ಏನ್? ನೀನು ಅಭಿಷಕ್ತ ಅಂತ ಪ್ರೂಫ್ ಏನ್? ನೀನ್ ದೇವರ ಮಗ ಅಂತ ಪ್ರೂಫ್ ಏನ್? ನಿನ್ನ ಮಾತು ನಾವು ಕೇಳಬೇಕಂತ ಯಾವ ಸೂಚಕ ಕಾರ್ಯ ನೀನು ಮಾಡ್ತೀಯ ಹೇಳ್? ಆಗ ಯೇಸು ಹೇಳ್ತಾನೆ, ಈ ಆಲಯವನ್ನ ನೀವು ಕೆಡವ್ರಿ, ಈ ಆಲಯ 3 ದಿನದಲ್ಲಿ ಕಟ್ಟಲ್ಪಡುತ್ತೆ. ಹಲ್ಲೆಲೂಯಾ. ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಇದಕ್ಕೆ 46 ವರ್ಷ ಆಯ್ತು ಇದು ಕಟ್ಟಕ್ಕೆ, ಇವನು 3 ದಿನದಲ್ಲಿ ಕಟ್ತೀನಿ ಅಂತ ಅವ್ರೇನ್ ಮಾಡ್ತಾರೆ, ಇದು ಮಾತನ್ನ ಇಟ್ಕೊಂಡು ಯೆಹೂದನ ಬಳಿಗೆ ಹೋದಾಗ ಆ ಮಾತನ್ನ ತಿರುಚಿ ಉಲ್ಟಾ ಮಾಡಿ ಯೆಹೂದನಿಗೆ ಹೇಳ್ತಾರೆ, ಇವನು ಏನಂತ ಹೇಳಿದ್ರು ಗೊತ್ತಾ? ಯೆರೂಸಲೇಮಿನ ಆಲಯವನ್ನ ಕೆಡವಾಕಿದ್ರೆ 3 ದಿನದಲ್ಲಿ ಕಟ್ಟುತ್ತೀನಿ ಅಂತ ಹೇಳಿಬಿಟ್ಟ ಅಂತ ಹೇಳ್ತಾರೆ. ಯೇಸು ಆಲಯನ ಹೇಳಿಲ್ಲ, ತನ್ನ ಆಲಯವನ್ನ ಕುರಿತು ಮಾತಾಡ್ತಾನೆ. ಪ್ರಿಯ ಸಹೋದರಿಯೇ, ಸಹೋದರನೇ, ಸೈತಾನ ನಿನ್ನ ವಿಷಯದಲ್ಲಿ ತಿರುಚುತ್ತಾನೆ, ಸುಳ್ಳು ಹೇಳ್ತಾನೆ. ಎಚ್ಚರಿಕೆ ಆಗಿರುವಂತ ದೇವರ ವಾಕ್ಯ ಹೇಳ್ತದೆ, ಆತ್ಮಿಕವಾಗಿ ನೀನು ಕಟ್ಟಲ್ಪಡಬೇಕಾ? ಕ್ರಿಸ್ತನಲ್ಲಿ ಬಾ, ದೇವರು ಕಟ್ಟೋದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ಈ ಆಲಯವನ್ನು ಕೆಡವ್ರಿ, ಈ ಆಲಯ 3 ದಿನದಲ್ಲಿ ಎದ್ದು ಬರ್ತದೆ. ಇನ್ನೊಂದು ಸೀಕ್ರೆಟ್ ನಿಮಗೆ ಗೊತ್ತಾ? ಯೆರೂಸಲೇಮಿನ ಆಲಯವನ್ನು ಯಾವ ಜಾಗದಲ್ಲಿ ಕಟ್ಟಿದ್ರು ಗೊತ್ತಾ? ನಾನು ಮುಗಿಸ್ತಾ ಇದ್ದೀನಿ. ಯೆರೂಸಲೇಮಿನ ಆಲಯ ಕಟ್ಟಿದ್ರು ತಾನೆ, ಅದು ಯಾವ ಜಾಗದಲ್ಲಿ ಕಟ್ಟಿದ್ರು ಗೊತ್ತಾ? ಈಸಾಕಿಗೆ ಬಲಿ ಕೊಟ್ರಲ್ಲ, ಆ ಜಾಗನ ದೇವ್ರು ಸೆಲೆಕ್ಟ್ ಮಾಡಿ ಇಟ್ಟಿದ್ದಂತೆ. ಇಲ್ಲೇ ನನ್ನ ಆಲಯ ನೀವು ಕಟ್ಟಬೇಕು. ಯೆರೂಸಲೇಮ್ ಆಲಯವನ್ನ 3 ಸಲ ಬೀಳಿಸಿ ದೇವರು ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಪ್ರಿಯರೇ, ಸೊಲೊಮನ್ ರಾಜ ಕಟ್ಟಿದ, ಕೊರೇಶ ಕಟ್ಟಿದ, ಯೆಹೂದ ಕಟ್ಟಿದ ಅಂತೆ. ಕಾರಣ ಏನ್? ಪ್ರಿಯ ಸಹೋದರಿಯೇ, ಆಲಯದ ಮಹತ್ವವನ್ನು ದೇವರು ಇವತ್ತು ಕಟ್ಟಡದಲ್ಲಿ ಇಟ್ಟಿಲ್ಲ. ಆ ಮಹತ್ವವನ್ನು ದೇವರು ಇವತ್ತು ವಿಶ್ವಾಸಿಯ ಒಳಗಿಟ್ಟಿದ್ದಾನೆ. ಯಾವ ವಿಶ್ವಾಸಿಯಾಗಿ ನಡೀತಾನೋ ಆ ಮಹಿಮೆಯನ್ನ, ಆ ತೇಜಸ್ಸನ್ನ ಪರಲೋಕದ ದೇವರು ವಿಶ್ವಾಸದಲ್ಲಿ ವಾಸ ಮಾಡುವ ಮಕ್ಕಳ ಮೂಲಕ ಅವನು ಹೊರಗೆ ತರಕ್ಕೆ ಇಷ್ಟಪಡ್ತಾನೆ. ಇವತ್ತು ಆ ತೇಜಸ್ಸು ನಮ್ಮ ಮೇಲೆ ಬರಬೇಕಂತ ಎಷ್ಟು ಜನ ಅಪೇಕ್ಷೆ ಪಡ್ತೀವಿ. ಅದಕ್ಕೆ ಪ್ರವಾದಿ ಯೆಶಾಯನು ಹೇಳ್ತಾನೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಎಲ್ಲರ ಮೇಲೆ ಉದಯಿಸಲ್ಲ ರೀ, ಯೇಸುವನ ಹುಡುಕುವವರಿಗೆ ಮಾತ್ರ ಅದು ಉದಯಿಸ್ತಾನೆ. ಎಲ್ಲೆಲ್ಲೋ ಕಂಡ ಜಾಗಗಳಿಗೆ ಹೋಗೋರ ಮೇಲೆ ದೇವರ ತೇಜಸ್ಸು ಇಳಿದು ಬರಲ್ಲ. ಸರಿಯಾದ ಮಾರ್ಗದಲ್ಲಿ ಹೋಗುವವರಿಗೆ ದೇವರ ತೇಜಸ್ಸು ಇಳಿದು ಬರುತ್ತೆ. ಅದಕ್ಕೆ ಯೇಸು ಹೇಳ್ತಾನೆ, ನಾನೇ ಮಾರ್ಗ, ಸತ್ಯ, ಜೀವ. ನನ್ನನ್ನು ಕಂಡುಕೊಳ್ಳುವವನು ಸಾಯಲ್ಲ, ನನ್ನ ಕಂಡುಕೊಳ್ಳುವವನು ನಿತ್ಯ ಬೆಳಕಾಗಿರ್ತಾನೆ, ನಿತ್ಯ ಪ್ರಕಾಶವಾಗಿರ್ತಾನೆ, ನಿತ್ಯ ಜೀವಕ್ಕೆ ಒಳಗಾಗ್ತಾನೆ. ಆದ ಕಾರಣ ಪ್ರಿಯ ಸಹೋದರಿಯೇ, ಈ ದಿನದಲ್ಲಿ ದೇವರ ವಾಕ್ಯ ನಾವು ನೋಡುವಾಗ ದಾವೀದ ಹೇಳ್ತಾನೆ, ಆಲಯಕ್ಕೆ ಹೋಗೋಣ ಬಾ ಅಂದಾಗ ನನ್ನ ಹೃದಯದಲ್ಲಿ ಸಂತೋಷ ಉಂಟಾಯಿತು. ನನ್ನ ಹೃದಯದಲ್ಲಿ ಸಂತೋಷ ಉಂಟಾಯಿತು. ಇವತ್ತು ಆಲಯನ ಮಿಸ್ ಮಾಡುವಾಗ ನೀವು ಯಾರನ್ನ ಮಿಸ್ ಮಾಡ್ತೀರಾ ಅಂದರೆ, ಈ ಗಾರ್ಡನ್ ಏರಿಯಾದಲ್ಲಿರ್ತಕ್ಕ ಈ ಬಿಲ್ಡಿಂಗ್ನ ಮಿಸ್ ಮಾಡಲ್ಲ, ಯೇಸುನ ನೀವು ಮಿಸ್ ಮಾಡ್ತೀರ. ಈ ಆಲಯ ಬಿಟ್ಟು ಇನ್ನೊಂದು ಆಲಯಕ್ಕೆ ಓಡೋಗ್ತಾರಲ್ಲ ತುಂಬ ಜನ, ಅವ್ರು ಅನ್ಕೊಂಡಿರ್ತಾರೆ ಅದೇ ಯೇಸು ಇಲ್ಲಿ, ಇದೇ ಯೇಸು ಇಲ್ಲಿ ಅಂತ. ಇಲ್ಲ, ಬೈಬಲ್ ಹೇಳ್ತದೆ, ನಿನ್ನನ್ನು ನಾನು ಎಲ್ಲಿ ನೆಟ್ಟಿದ್ದೀನೋ ಅಲ್ಲೇ ಸಾಯಬೇಕು ನೀನು, ಅಲ್ಲೇ ಬೆಳಿಬೇಕು ನೀನು, ಅಲ್ಲೇ ಫಲ ಕೊಡಬೇಕು. ಅದೇ ದೇವರ ನಿಯಮ. ಆದ ಕಾರಣ ಸತ್ಯವೇದ ಹೇಳ್ತದೆ, ಆಲಯಕ್ಕೆ ಹೋಗೋಣ ಅಂದಾಗ ಎಷ್ಟೋ ಮನೆಯಲ್ಲಿ ಅಪ್ಪನಿಗೆ ಖುಷಿ ಇರ್ತದೆ, ಅಮ್ಮನಿಗೆ ಖುಷಿ ಇರಲ್ಲ, ಮಕ್ಕಳಿಗೆ ಖುಷಿ ಇರಲ್ಲ. ಎಷ್ಟೋ ಮನೆಗಳಲ್ಲಿ ಸೈಕ್ಲಿಂಗ್. ಆದರೆ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಒಂದೇ ಖುಷಿ ಇರಬೇಕು. ನನ್ನ ದೇವರನ್ನ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ, ಆರಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೇನೆ, ಅವನ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೇನೆ, ಅವನ್ನ ಸಂಧಿಸಕ್ಕೆ ಹೋಗ್ತಾ ಇದ್ದೇನೆ, ಅವನ ಜೊತೆ ಮಾತಾಡೋಕ್ಕೆ ಹೋಗ್ತಾ ಇದ್ದೇನೆ, ಅವ್ನು ಮಾಡಿದ ಉಪಕಾರಗಳನ್ನ ಸ್ಮರಿಸಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋದಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಆ ತೀರ್ಮಾನದೊಂದಿಗೆ ಬನ್ನಿರಿ.
ನಿಮ್ಮ ಕೈಯನ್ನು ದೇವರು ಬರಿದು ಮಾಡಲ್ಲ, ನಿಮ್ಮ ಜೀವಿತ ದೇವರು ಬರಿದು ಮಾಡಲ್ಲ, ನಿಮ್ಮ ಮೂಲಕ ದೇವರು ಅದ್ಭುತ ಮಾಡ್ತಾನೆ. ದಾವೀದಿಗೆ ಆಲಯ ಅಭಿಮಾನ ಇತ್ತಲ್ಲ, ಅದು ಸಾಧಾರಣವಾಗಿರಲಿಲ್ಲ. ಪ್ರಿಯ ದೇವಜನರೇ, ಅವನಿಗಿದ್ದ ಹೃದಯದ ಆಸೆಯನ್ನು ನೋಡಿ ದೇವರು ಹೇಳ್ತಾನೆ, ಇವನು ನನ್ನ ಹೃದಯ ಒಪ್ಪುವ ಮನುಷ್ಯ. ಎಲ್ಲರಿಗೂ ದೇವರು ಹೇಳಲಿಲ್ಲ, ದಾವೀದಿಗೆ ಮಾತ್ರ ಹೇಳಿದ್ದಾನೆ. ಇವತ್ತು ಯೇಸು ಸ್ವಾಮಿ ಮೂಲಕವಾಗಿ ಬಂದಿರತಕ್ಕ ನಮ್ಮನ್ನು ನೋಡುವಂಥ ದೇವರು ಹೇಳಬೇಕು, ಇವನು ನನ್ನ ಹೃದಯ ಒಪ್ಪುವಂಥ ಮನುಷ್ಯ ಅಂತ, ಹೃದಯ ಒಪ್ಪುವಂಥ ಮಗ ಅಂತ, ಹೃದಯ ಒಪ್ಪುವಂಥ ಕುಟುಂಬ ಅಂತ, ಹೃದಯ ಒಪ್ಪುವಂಥ ಸಭೆ ಅಂತ. ಅದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡೋಣ. ದೇವರಾತ್ಮನು ಕಾರ್ಯ ಮಾಡಲಿಕ್ಕಿದ್ದಾನೆ, ನಮ್ಮನ್ನು ಬಲಪಡಿಸಲಿಕ್ಕಿದ್ದಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ತೀರ್ಮಾನ, ದೇವರೇ ನೀನು ಆಲಯ ಕಟ್ಟಕ್ಕೆ ಹೇಳಲ್ಪಟ್ಟ ದೇವರಪ್ಪ, ಇವತ್ತು ಆ ಗುಡಿಗಳಲ್ಲಿ ಕಟ್ಟಲ್ಪಟ್ಟ ಆಲಯದಲ್ಲಿ ನೀನು ಇರಲ್ಲ. ಇವತ್ತು ಮನುಷ್ಯನಾಗಿ ನಮ್ಮ ಒಳಗೆ ವಾಸ ಮಾಡೋದಕ್ಕೆ ಪರಿಶುದ್ಧಾತ್ಮನನ್ನು ಕಳಿಸಿ ಇವತ್ತು ನಮಗೆ ಆಲಯ ಕಟ್ಟುತ್ತಾ ಇದೆಯಾ. ಆ ಆಲಯ ನಾವೇ ಅಂತ ಹೇಳಿದ್ಯಾ. ನೀನು ವಾಸ ಮಾಡುವಂಥ ಆಲಯವನ್ನಾಗಿ ನಮ್ಮನ್ನು ಕಟ್ಟುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಿ ನಮ್ಮ ದೇವರಿಗೆ ಒಪ್ಪಿಸ್ಕೊಡೋಣ.